ದೇವರಿಗೆ ಸ್ತೋತ್ರ. ಆಮೆನ್. ಇವತ್ತು ಪ್ರಿಯರೇ, ನಾನು ಮಾತಾಡುವಂಥ ಅಂಶ ಏನಂದರೆ ಮದುವೆ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮದುವೆ ಅಂದಿದ್ದೆ ಸ್ವಲ್ಪ ಜನ ಅಂದ್ಕೊಳ್ಬೋದು, ಅರೇ ನಮಗಲ್ಲಪ್ಪ. ಯಾಕಂದರೆ ಕೆಲವರು ಇನ್ನೂ ಚಿಕ್ಕವರಿರ್ಬೋದು, 15, 16, 17 ವರ್ಷ ಇರ್ಬೋದು, ನನಗೆ ಮದುವೆ ಅಲ್ಲ. ಅಥವಾ ಕೆಲವರು ಮದುವೆ ಆಗದೆ ಇರ್ಬೋದು, ಅಥವಾ ಕೆಲವರು ಮದುವೆ ಆಗಿ ಎಷ್ಟೋ ವರ್ಷಗಳಾಗಿರ್ಬೋದು, ನನಗಲ್ಲ ಬಿಡಪ್ಪ ಅಂದ್ಕೊಳ್ಬೋದು. ಇಲ್ಲ, ಹಂಗೆ ಅಂದ್ಕೊಳ್ಬೇಡ್ರಿ. ನಾನು ಹೇಳೋ ಸಂದೇಶ ನೀವು ಕೇಳಿದ್ರೆ ನಿಮಗೆ ಅರ್ಥವಾಗ್ತತೆ. ನಾನು ಇದೆಲ್ಲರಿಗೂ, ಮದುವೆ ಆದವ್ರಿಗೆ, ಆಗದೇ ಇರೋರಿಗೆ, ಇನ್ನು ನನ್ನ ಲೈಫಲ್ಲಿ ನನಗೆ ಮದುವೆನೇ ಬೇಡಪ್ಪ ಅಂತ ಹೇಳೋರಿಗೆ ಕೂಡ ಇದು ಅನ್ವಯಿಸುವಂಥದ್ದಾಗಿದೆ. ಯಾಕೆ ಗೊತ್ತಾ? ಇದರ ಮುಖಾಂತರ ದೇವರು ನಮ್ಮ ಹತ್ರ ಇಟ್ಟುಕೊಂಡಿರುವಂಥ ಸಂಬಂಧವನ್ನು ನಾವು ಅರ್ಥ ಮಾಡಿಕೊಳ್ಳುವವರಾಗಿದ್ದೇವೆ ಪ್ರಿಯರ್. ಆಮೆನ್. ನಂಬರ್ 1, ಮದುವೆ ಅಂದರೆ ಏನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮದುವೆ ಅನ್ನುವಂಥದ್ದು ಇದು ಯಾವುದೋ ಸಮಾಜ ಪ್ರಾರಂಭ ಮಾಡಿರುವಂಥ ಸಂಗತಿ ಅಲ್ಲ. ಅದು ಮನುಷ್ಯರ ಆಲೋಚನೆ ಅಲ್ಲ, ಮನುಷ್ಯರ ಒಂದು ಆಲೋಚನೆ ಅಲ್ಲ, ಅದು ದೇವರ ಆಲೋಚನೆ ಮಾಡಿದ್ದು. ರೈಟ್? ನಮ್ಮನ್ನು ಸೃಷ್ಟಿಸಬೇಕಂತ ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೊಂಡ್ವ? ನಾವು ಮಾಡಿಕೊಂಡಿಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದತನು ಯಾರು? ಸರ್ವಶಕ್ತನಾದಂಥ ದೇವರು. ರೈಟ್? ದೇವರು ಹೇಳ್ದ, ಮನುಷ್ಯನನ್ನು ನಮ್ಮ ಸ್ವರೂಪದಲ್ಲಿ ನಾವೇನು ಮಾಡೋಣ? ಸೃಷ್ಟಿ ಮಾಡೋಣ. ಆಮೇಲೆ ದೇವರು ಹೇಳ್ದ, ಮನುಷ್ಯನು ಒಬ್ಬನೇ ಇರುವುದು ಒಳ್ಳೆಯದಲ್ಲ ಅಂತ ಹೇಳಿ ಅವ್ವಳನ್ನು ಸೃಷ್ಟಿ ಮಾಡಿ ಅವರಿಬ್ಬರನ್ನು ಒಂದು ಸೇರಿಸಿ ಆ ಮದುವೆ ಅನ್ನುವಂಥ ನಾವು ಏನಿವತ್ತು ನೋಡ್ತಾ ಇದ್ದೇವೆ ಅದು ದೇವರ ಆಲೋಚನೆ ಆಗಿದೆ. ಆದರೆ ದೇವರ ಆಲೋಚನೆಯನ್ನು ಇವತ್ತು ಮನುಷ್ಯರು, ಸೈತಾನನ ಕೆಲಸ ಏನು ಗೊತ್ತಾ? ದೇವರು ಏನೇನು ಹೇಳಿದ್ದಾನೋ ಅದನ್ನೆಲ್ಲ ತಿರ್ಚಬೇಕು ಅಂತ ಸೈತಾನನ ಉದ್ದೇಶವಾಗಿದೆ. ನೀವು ಸತ್ಯವನ್ನು ಏನು ಮಾಡಿದ್ರಿ? ತಿರ್ಚಿಬಿಟ್ರೆ ಅದೇನಾಗ್ಬಿಡ್ತತೆ? ಸುಳ್ಳಾಗುವಂಥದ್ದಾಗಿದೆ. ಆದಿಯಿಂದಲೂ ಸೈತಾನನ ಕೆಲಸ ಅದೇ ಪ್ರಿಯರೇ. ದೇವರು ಏನೇನು ಯಾವುದೇ ವಿಷಯವಾಗಿ ಆಗಲಿ ಏನು ಹೇಳ್ತಾನೋ ಸೈತಾನನು ಸುಳ್ಳು ಹೇಳಿ ಆ ಸತ್ಯವನ್ನು ಆತನು ತಿರುಚುವವನಾಗಿದ್ದಾನೆ. ಉದಾಹರಣೆಗಾಗಿ ಆ ಹಣ್ಣಿನ ವಿಷಯದಲ್ಲಿ ದೇವರು ಹೇಳ್ದ, ಹಣ್ಣು ತಿನ್ನಬೇಡ, ಹಣ್ಣು ತಿಂದರೆ ನೀನೇನಾಗ್ತಿ? ಸಾಯ್ತಿ. ಆದರೆ ಸುಳ್ಳುಗಾರನಾದ ಸೈತಾನನು ಬಂದು ಏನಂತ ಹೇಳ್ದ? ಅವ್ವ ತಿನ್ನಮ್ಮ, ನೀನು ಸಾಯಲ್ಲ ಅಂದ. ಎಲ್ಲರೂ ಹೇಳ್ರಿ, ಸುಳ್ಳು ಸುಳ್ಳು. ವಾಕ್ಯಕ್ಕೆ ವಿರುದ್ಧವಾಗಿ ಸುಳ್ಳು ಅಲ್ವಾ? ದೇವರ ವಿರುದ್ಧವಾಗಿ ಸುಳ್ಳು. ಯಾವಾಗ ಅವ್ವಳು ಆ ಸುಳ್ಳನ್ನು ಕೇಳಿದಳು, ನಾವು ಕೂಡ ಕೇಳಿಸ್ಕೊಳ್ತೀವಿ ಪ್ರತಿದಿನ ನಮ್ಮ ಜೀವಿತದಲ್ಲಿ. ಸಮಾಜದ ಮೂಲಕ, ಆ ಟಿವಿಯ ಮುಖಾಂತರ ಅನೇಕ ಸುಳ್ಳುಗಳನ್ನು ನಾವು ಕೇಳ್ತಾ ಇದ್ದೇವೆ ಪ್ರಿಯರ್. ನಾವು ಹುಷಾರಾಗಿರಬೇಕು. ಸುಳ್ಳನ್ನು ಸತ್ಯವನ್ನು ವಿವೇಚಿಸುವಂಥ ಜ್ಞಾನ ನಮಗೆ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ನೀವು ಮಾರ್ಕೆಟ್ನಲ್ಲಿ ಹೋಗ್ತೀರಿ, ಸ್ವಲ್ಪ ಜನ ಹಿಂಗೆ ಹೋದಾಗ ಹಿಂಗೆ ನೋಟ್ ಹಿಂಗೆ ಚೆಕ್ ಮಾಡ್ತಾರೆ. ಯಾಕೆ? ಸರಿಯಾದ ನೋಟ, ಕೋಟಾ ನೋಟ ಅಂತ. ಯಾಕೆ? ಆ ಕೋಟಾ ನೋಟು ನಿಮ್ಮ ಕೈಗೆ ಬಂದರೆ ಮತ್ತೆ ನಿಮಗೆ ಲಾಸ್. ಅದೇ ರೀತಿಯಲ್ಲಿ ಅದು ನಿಮಗೆ ಕೋಟಾ ನೋಟ, ಅದು ಸರಿಯಾದ ನೋಟ ಅಂತ ಹೆಂಗೆ ಗೊತ್ತಾಗ್ತದೆ ನಿಮಗೆ? ಹೆಂಗೆ ಗೊತ್ತಾಗ್ತದೆ? ಸರಿಯಾದ ನೋಟ್ ಗುರ್ತಿಸೋದು ಚೆನ್ನಾಗಿ ಗುರ್ತಿದ್ರೆ, ನಿಮಗೆ ತಿಳ್ಕೊಂಡಿದ್ರೆ, ಕೋಟಾ ನೋಟ್ ಬಂದಾಗ ಅರೆರೆ ಇದು ಕೋಟಾ ನೋಟ್ ಅಂತ ಗೊತ್ತಾಗ್ತದೆ. ಹಲ್ಲೆಲೂಯಾ. ಬ್ಯಾಂಕ್ನವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಏನಂತ ಟ್ರೈನಿಂಗ್ ಕೊಡ್ತಾರೆ? ಫಸ್ಟ್ ಕರೆಕ್ಟ್ ನೋಟು, ಸರಿಯಾದ ನೋಟ್ ಹೆಂಗಿರ್ತದೆ ಅಂತ ಟ್ರೈನಿಂಗ್ ಕೊಡ್ತಾರೆ. ಅವ್ರಿಗೆ ಕೋಟಾ ನೋಟ್ ಬಂದರೆ ಟಕ್ ಅಂತ ಗುರ್ತಿಡಿದು ಬಿಡ್ತಾರೆ. ಅದೇ ರೀತಿಯಲ್ಲಿ ನಾವು ತಪ್ಪು, ಸೈತಾನನ ಸುಳ್ಳು, ಇದು ತಿರುಚಿರೋದು, ಇದು ನಮ್ಮನ್ನು ಮೋಸ ಮಾಡ್ತದೆ ಅಂತ ಗೊತ್ತಾಗಬೇಕಂದ್ರೆ ಮೊದಲು ನೀವೇನು ಮಾಡಬೇಕು? ಸತ್ಯವನ್ನು ತಿಳ್ಕೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯ ನಾವು ತಿಳಿದುಕೊಳ್ಳುವುದು ಬಹಳ ಅವಶ್ಯ ಪ್ರಿಯರೇ. ಈಗಿನ ಕಾಲದಲ್ಲಿ ಇನ್ನೂ ಅವಶ್ಯ. ಯಾವ ರೀತಿಯಲ್ಲಿ ಅವತ್ತಿನ ದಿನದಲ್ಲಿ ಸೈತಾನನು ದೇವರ ವಾಕ್ಯವನ್ನು, ಸತ್ಯವನ್ನು ತಿರುಚಿ ಸುಳ್ಳು ಹೇಳಿದ್ನೋ, ಇವತ್ತು ಕೂಡ ಅನೇಕ ಸುಳ್ಳುಗಳನ್ನು, ಅನೇಕ ವಿಷಯಗಳ ಬಗ್ಗೆ ಆತನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೆ ಬೈಬಲ್ ಹೇಳೋದು, ನೀವು ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಎಲ್ಲರ ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಈ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದಂದ್ರೆ ಸುಳ್ಳೇನು ಮಾಡ್ತದೆ? ನಿಮ್ಮನ್ನು ಬಂಧಿಸ್ತದೆ, ನಿಮ್ಮನ್ನು ಕಟ್ಟಿ ಹಾಕ್ತದೆ, ನಿಮ್ಮನ್ನು ಮೋಸ ಮಾಡ್ತದೆ. ಸತ್ಯ ನಿಮ್ಗೆ ಆಶೀರ್ವಾದ ತಂದರೆ ನೀವು ಸುಳ್ಳನ್ನು ನಂಬಿ ಅದರ ಪ್ರಕಾರ ನಡ್ಕೊಂಡ್ರೆ ಅದು ನಿಮಗೆ ಮೋಸ ಮಾಡುವಂಥದ್ದಾಗಿದೆ. ಅದಕ್ಕೆ ಸತ್ಯ ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಅದಕ್ಕೆ ನಾವಿಲ್ಲಿ ದೇವ್ರ ವಾಕ್ಯ ಹೇಳೋದು, ನೀವು ತಿಳ್ಕೊಳ್ಬೇಕು ಸತ್ಯ. ಅದಕ್ಕೆ ನಾವು ಹೇಳೋದು, ದೇವ್ರ ವಾಕ್ಯ ಕೇಳುವಾಗ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ ಎಂದಾಗ. ಓಕೆ, ಎಲ್ಲ ವಿಷಯದ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾನೆ, ಮದುವೆ ಬಗ್ಗೆ ಕೂಡ ಸುಳ್ಳು ಹೇಳ್ತಾ ಇದ್ದಾನೆ.
ಎಂಥ ಸುಳ್ಳಪ್ಪ. ಈಗಿನ ಕಾಲದಲ್ಲಿ ನೀವು ಹೊರಗೆ ನೋಡ್ರಿ, ನ್ಯೂಸ್ ನೋಡ್ರಿ, ನ್ಯೂಸ್ ಪೇಪರ್ನಲ್ಲಿ ಓದ್ರಿ. ಇವಾಗ ಹೆಂಗಂತಂದರೆ ಗಂಡು ಹೆಣ್ಣು ಅಲ್ಲ, ಗಂಡು ಗಂಡು ಕೂಡ ಮದುವೆ ಆಗಬಹುದು, ಹೆಣ್ಣು ಹೆಣ್ಣು ಕೂಡ ಮದುವೆ ಆಗಬಹುದು. ಹೋರಾಡ್ತಾ ಇದ್ದಾರೆ ಇಡೀ ಲೋಕದಲ್ಲಿ. ಆಗ್ತಾಯ್ತಾ? ನಮ್ಮ ಭಾರತ ದೇಶದಲ್ಲಿ ಆಗ್ತಾಯ್ತಾ? ಉತ್ತರ ಕೊಡ್ರಿ, ಆಗ್ತಾಯ್ತಾ ಆಗ್ತಾ ಇಲ್ವಾ? ಸುಳ್ಳು. ಮದುವೆ ಅಂದ್ರೆ ಏನು? ಹಂಗಂದ್ರೆ ಸತ್ಯ ಗೊತ್ತಿರಬೇಕು. ಸತ್ಯ, ದೇವರು ಆದಾಮ ಅವ್ವಳನ್ನು ಸೃಷ್ಟಿ ಮಾಡ್ದ, ಹೌದಾ ಇಲ್ಲ? ಪುರುಷ ಸ್ತ್ರೀ ಅವರಿಬ್ಬರ ಮಧ್ಯದಲ್ಲಿ ದಾಂಪತ್ಯ ಜೀವಿತ, ಮದುವೆ. ಪುರುಷ ಪುರುಷನನ್ನು ಸೃಷ್ಟಿ ಮಾಡಲಿಲ್ಲ, ಸ್ತ್ರೀ ಸ್ತ್ರೀನನ್ನು ಸೃಷ್ಟಿ ಮಾಡಿ ನೀವು ಮದುವೆ ಮಾಡ್ಕೊಂಡಿರ್ರಿ, ಸಂಸಾರ ಮಾಡ್ಕೊಂಡಿರ್ರಿ ಅಂತ ಹೇಳಿಲ್ಲ. ಆದರೆ ಅದೇನಾಗ್ತೈತೆ ಇವತ್ತು, ದೇವರ ಸತ್ಯವನ್ನು ಸಮಾಜವು ಅಥವಾ ಸೈತಾನನು ಸಮಾಜದ ಮುಖಾಂತರ ಅದನ್ನು ತಿರುಚ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ. ಇವತ್ತು ಅನೇಕರು ನಾವು ಮಾಡ್ಕೋಬೇಕಂತಿದ್ದೀವಿ, ನಮ್ಮ ದೇಹ ನಾವು ಇಷ್ಟ ಬಂದಂಗೆ ಜೀವಿಸ್ತೀವಿ, ನಾವು ಮದುವೆ. ಅದು ಮದುವೆ ಅಲ್ಲ. ಹಲ್ಲೆಲೂಯ. ನಾನು ನಿನಗೆ ಕೋಟಾ ನೋಟು 500 ರೂಪಾಯಿ ತಂದು ಇದೇ ಒರಿಜಿನಲ್ ಅಂದ್ರೆ ನೀನೇನಂತೆ? ಅಲ್ಲ. ಹಂಗೆ ಮದುವೆ ಇದು ಒರಿಜಿನಲ್ ಅಲ್ಲ, ಇದು ಡೂಪ್ಲಿಕೇಟ್. ಎಲ್ಲರೂ ಹೇಳ್ರಿ, ಇದು ಡೂಪ್ಲಿಕೇಟ್. ಈ ಒರಿಜಿನಲ್ ಮದುವೆ ಅಂದ್ರೆ ಯಾರು? ಗಂಡು ಹೆಣ್ಣು. ಬರೀ ಗಂಡು ಹೆಣ್ಣಲ್ಲ, ಮತ್ತೆ ಗಂಡು ಹೆಣ್ಣು ಜೀವಮಾನವೆಲ್ಲ. ಬರೀ ಗಂಡು ಹೆಣ್ಣು, ಭಾಳ ಹೆಣ್ಣುಗಳಿದಾವೆ, ಭಾಳ ಗಂಡುಗಳಿದಾವೆ. ಇವತ್ತೊಂದು ಹೆಣ್ಣು, ಒಂದು ವಾರ ಆದ್ಮೇಲೆ ಬೇಜಾರಾಯಿತು, ಆಮೇಲೆ ಇನ್ನೊಂದು ಹೆಣ್ಣು, 5 ವರ್ಷ ಈ ಗಂಡಂತಾಗ ಸಾಕಾಯ್ತು, ಆಮೇಲೆ ಇನ್ನೊಬ್ಬನು. ಅದಲ್ಲ. ಹಳೆ ಒಡಂಬಡಿಕೆಯಲ್ಲಿ ಹಂಗಾಯ್ತು. ಯಾಕೆ ಗೊತ್ತಾ? ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ದೇವ್ರು ಹಂಗೆ ಮಾಡಲಿಲ್ಲ. ಅವ್ರು ಆಮೇಲೆ ಪಾಪದಲ್ಲಿ ಬಿದ್ದು ಅವರ ಹೃದಯ ಕಠಿಣವಾಗಿರೋದ್ರಿಂದ ದೇವ್ರು ಹೇಳ್ತು ಇವ್ರು ಚೇಂಜ್ ಆಗೋದಿಲ್ಲ ನಡಿ ಅಂತ ಹೇಳಿ ಆಯ್ತು. ಒರಿಜಿನಲ್ ಅಲ್ಲ, ದೇವ್ರು ಹಂಗೆ ಮಾಡಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಬಂದು ಸತ್ತು ಎದ್ದ ಮೇಲೆ ಮತ್ತೆ ಒರಿಜಿನಲ್ಗೆ ತಗೊಂಬಂದ ಸತ್ಯಕ್ಕೆ ನಮ್ಮನ್ನು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯಾರನ್ನ ಇನ್ನೊಂದು ಅಂತಂದ್ರೆ ನಾನು ಇನ್ನೊಂದು ಕೊಡ್ತೀನಿ. ಕೆಲವರು ಇದ್ದಾರೆ, ಕೆಲವರು ವಿಶ್ವಾಸಿಗಳಿದ್ದಾರೆ, ಕೆಲವರು ಇದೇ ಇದ್ದಾರೆ. ಯಾಕೆ? ಇವರು ಒಂದು ಸಂಪ್ರದಾಯ ಬಂದಿರ್ತಾರೆ. ಯೇಸು ಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ಹೊರಗಡೆ ಸಮಾಜದಲ್ಲಿ ನಾನು ಆಕಿನ ಮದುವೆ ಮಾಡ್ಕೊಂಡೆ, ಮಕ್ಕಳಾಗಲಿಲ್ಲ, ಇನ್ನೊಬ್ಬಾಕಿನ ಮಾಡ್ಕೊಂಡೆ. ಇದಾವ ಸಮಾಜದಾಗ ಐತೆ ಅಂಥದ್ದು? ಸ್ವಲ್ಪ ಜನ ಆ ಸಮಾಜದಿಂದ ಬಂದಿರ್ತಾರೆ ರಕ್ಷಣೆ ಹೊಂದಕ್ಕಿಂತ ಮುಂಚೆ. ಬಂದ ಮೇಲೆ ಕೂಡ ಫಾಸ್ಟ್ರು ನನ್ನ ಮದುವೆ ಇಷ್ಟು ವರ್ಷ ಆಯಿತು, ಮಕ್ಕಳಾಗಿಲ್ಲ, ಇನ್ನೊಂದು ಮಾಡ್ಕೊಂಡು ನಾನು ಕೊಡ್ತೀನಿ, ಇನ್ನೊಂದು ಮಾಡ್ತೇವೆ. ಅದು ಕಾರಣವಲ್ಲ ಇನ್ನೊಂದು ಮಾಡ್ಕೊಳ್ಳಿಕ್ಕೆ. ಇನ್ನೊಂದು ಮಾಡ್ಕೊಳ್ಳಿಕ್ಕೆ ಒಂದು ಕಾರಣ ಇದೆ. ಏನು ಗೊತ್ತಾ? ಗಂಡನ ಸಾಯ್ಬೇಕು, ಹೆಂಡತಿಯನ್ನ ಸತ್ತೋಗ್ಬೇಕು. ಹಂಗಂತೇಳಿ ಸಾಯಿಸ್ಬೇಡ್ರಿ ಮತ್ತೆ. ಅದಕ್ಕೆ ನಾವು ಆ ಮದುವೆ ಏನದು ಒಂದು ಒಡಂಬಡಿಕೆ ಮಾಡ್ತೇವೆ. ಮರಣವು ನಮ್ಮನ್ನು ಅಗಲಿಸುವ ತನಕ. ಏನಪ್ಪ? ಮದುವೆ ಆಗೋರು ಇದ್ದಾರೆ, ಮದುವೆ ಆದವರು ಇದ್ದಾರೆ. ಯಾವ ತನಕ? ಜೋರಾಗಿ ಹೇಳ್ರಿ, ಯಾವ ತನಕ? ಮರಣವು ನಮ್ಮನ್ನು ಅಗಲಿಸುವ ತನಕ ನಾನು ನಿನ್ನನ್ನು ಸಾಕುತ್ತೇನೆ, ಸಲುತ್ತೇನೆ, ನಂಬಿಗಸ್ತನಾಗಿ ಇರ್ತೇನೆ, ನಾನು ನಿನಗಾಗಿರ್ತೇನೆ, ನೀನು ನನಗಾಗಿರ್ತೀನಿ, ನನ್ನ ಆಸ್ತಿ ಎಲ್ಲ ನಿಂದೆ, ನಂದು ಎಲ್ಲ ನಿಂದೆ. ಹಲ್ಲೆಲೂಯ, ಆಮೇನ್. ಪಾರ್ಟ್ನರ್ಶಿಪ್ ಅದು. ಇಬ್ಬರು ಏನಾಗ್ತಾರೆ? ಅವರು ಒಂದಾಗುವವರಾಗಿದ್ದಾರೆ. ಅಲ್ಲಿ ರಹಸ್ಯಗಳಿಲ್ಲ, ಅಲ್ಲಿ ರಹಸ್ಯಗಳು ಇಲ್ಲ. ನಾನು ನನ್ನ ಹೆಂಡತಿ ಮಧ್ಯದಲ್ಲಿ ರಹಸ್ಯಗಳಿಲ್ಲ. ನನ್ನ ಹೆಂಡತಿಗೆ ನನ್ನ ಫೋನ್ ಗೊತ್ತು, ಫೋನ್ ಪಾಸ್ವರ್ಡ್ ಗೊತ್ತು, ನನ್ನ ಇಮೇಲ್ ಪಾಸ್ವರ್ಡ್ ಗೊತ್ತು, ನನ್ನ ಫೇಸ್ಬುಕ್ ಪಾಸ್ವರ್ಡ್ ಗೊತ್ತು, ನನ್ನ ಹತ್ರ ನನಗೆ ಬರೋ ಹಣ ಗೊತ್ತು, ಎಷ್ಟು ಹಣ ಇದೆ ಅಂತ ಗೊತ್ತು. ಯಾವ ಬ್ಲ್ಯಾಕ್ ಮನಿ ಇಲ್ಲ ನಮ್ಮ ಮನೆಗೆ. ಬ್ಲ್ಯಾಕ್ ಮನಿ ಅಂದ್ರೆ ಏನರ್ಥ? ಗೌರ್ಮೆಂಟಿಗೆ ಗೊತ್ತಾಗೋದಿಲ್ಲ ಹಣ ಆಯ್ತಂತ. ಅದೇ ಬ್ಲ್ಯಾಕ್ ಮನಿ ಅಲ್ಲ. ಹೆಂಡತಿ ಹತ್ರ ಇಟ್ಕೊಂಡಿರ್ತಾಳೆ ಬ್ಲ್ಯಾಕ್ ಮನಿ, ಗಂಡನಿಗೆ ಕೊಡಲ್ಲ. ಕೆಲವೊಂದು ಸರಿ ಗಂಡ ಕುಡಿತಾನ ಅಥವಾ ಏನೋ ಮಾಡಿಬಿಡ್ತಾನ, ಹಾಳು ಮಾಡಿಬಿಡ್ತಾನೆ, ಇಟ್ಕೊಂತಾರೆ. ಪಾಪ ಅವ್ರವ್ರ ಭಯ ಅವರಿಗೆ. ಗಂಡಕ್ಕೆ ಬಂದಿದ್ದು ಹೆಂಡತಿಗೆ ಹೇಳಲ್ಲ. ಯಾವ ಸಮಸ್ಯೆನೂ ಗೊತ್ತಿಲ್ಲ. ಒಂದೊಂದ್ಸರಿ ಒಳ್ಳೆ ಇದರಿಂದನೋ ಅಥವಾ ಮತ್ತೆ ಇನ್ನೊಂದು ಸೀರೆ ಹೇಳಲಿಕ್ಕೆ ಹೇಳ್ತಾಳ ಅಂತ. ಹಂಗಂದ್ರೆ ಸೀರೆ ಕೊಡಿಸೋ ತಪ್ಪು ಅಂತ ನಾನು ಹೇಳಲ್ಲ. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಎರಡೂ ಕಡೆ ಇದಾವೆ ಕೆಲವೊಂದು ಸರಿ ಸಮಸ್ಯೆ. ಹೋಗಿ ಮಾತಾಡಿದರೆ ಗೊತ್ತಾಗ್ತತೆ, ರೈಟ್? ಓಕೆ. ಸೊ
ಬ್ಲ್ಯಾಕ್ ಮನಿ ಅಂತಂದರೆ ಅವ್ರಿಗೆ ನಾನು ಗೌರ್ಮೆಂಟಿಗೆ ತಿಳಿಸಲ್ಲ ಈ ಹಣ ಬಂದಿದೆ ಅಂತ. ಹಂಗೆ ಗಂಡನಿಗೆ ತಿಳಿಸಲ್ಲ, ಹೆಂಡ್ತಿ ಗಂಡನಿಗೆ ತಿಳಿಸಲ್ಲ, ಗಂಡ ಹೆಂಡ್ತಿಗೆ ತಿಳಿಸಲ್ಲ. ರೈಟ್? ಎರಡೂ ತಪ್ಪೆ. ನಮ್ಮ ಮನೆಗಂತೂ ನನ್ನ ಹೆಂಡ್ತಿಗೆ ಎಲ್ಲ ಗೊತ್ತು, ನನ್ನ ಹೆಂಡ್ತಿಗೆ ಇರೋದೆಲ್ಲ ನನಗೆ ಗೊತ್ತು. ಅದು ಅವಾಗ ನಾವು ಏನಂತೇವೆ? ಜೀವನ ಸಂಗಾತಿ. ಇಲ್ಲಾಂದರೆ ಜೀವನ ಸಂಗಾತಿ ಆಗಕ್ಕೆ ಹೆಂಗೆ ಸಾಧ್ಯ? ರಹಸ್ಯಗಳಿದ್ರೆ ನಾನು ಹೇಳಂದ್ರೆ ಜೀವನ ಸಂಗಾತಿ ಆಗಲಿಕ್ಕೆ ಸಾಧ್ಯ ಹೆಂಗಾಗ್ತದೆ? ರೈಟ್? ಪ್ರತಿಯೊಂದು ವಿಷಯದಲ್ಲಿ, ಮಕ್ಕಳನ್ನ ಬೆಳೆಸುವುದ್ರಲ್ಲಿ, ಓಕೆ ನಾವು ಏನು ಮಾಡಬೇಕಂತಿದ್ದೀವಿ, ನೀನು ಸುಮ್ಮನೆ ನೀನೇನು ನಿನಗೇನು ಗೊತ್ತಾ, ನಾನು ಅನ್ನಲ್ಲ ಹಂಗೆ ಅನ್ನಕ್ಕೆ ಮಾಡ್ಕೊಂಡಿನ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಏನು ಹೇಳ್ತದೆ? ಅವ್ವಳನ್ನು ದೇವರು ಈ ಏನಂತಾರೆ, ಪಕ್ಕೆಲುಬು. ಚೆನ್ನಾಗೈತೆ ನೋಡ್ರಿ, ಎಲ್ಲರೂ ಹೇಳ್ರಿ ಪಕ್ಕೆಲುಬು. ಸ್ವಲ್ಪ ಆ್ಯಕ್ಷನ್ ಮಾಡ್ರಿ. ಪಕ್ಕೆಲುಬು. ಯಾವೆಲುಬು? ತಲೆ ಎಲುಬಲ್ಲ, ಮೇಲೆಲುಬಲ್ಲ, ಕೆಳ ಎಲುಬಲ್ಲ, ಪಕ್ಕೆಲುಬು. ಸ್ವಲ್ಪ ಆ್ಯಕ್ಷನ್ ಮಾಡ್ರಿ, ಚೆನ್ನಾಗೈತೆ. ಎಲ್ಲರೂ ಹೇಳ್ರಿ ಪಕ್ಕೆಲುಬು. ಪಕ್ಕೆಲುಬು ಅಂದರೆ ಎಲ್ಲಿರಬೇಕು? ಪಕ್ಕದಾಗೆ ಇರಬೇಕು. ಆಮೇನ್. ಪಕ್ಕದಾಗೆ ಗಂಡ ಏನು ಮಾಡ್ಬೇಕು? ಪಕ್ಕದಾಗೆ ಇಟ್ಕೋಬೇಕು. ಹೆಂಡ್ತಿ ಎಲ್ಲಿರಬೇಕು? ಪಕ್ಕದಾಗೆ ಇರಬೇಕು. ಗಂಡ ಇಲ್ಲಿ ಇಟ್ಕೋಬಾರ್ದು, ಮತ್ತೆ ಹೆಂಡ್ತಿ ಕೂಡ ಇಲ್ಲಿ ಏರಬಾರ್ದು. ಮತ್ತೆ ಎರಡು ಕಡೆ ಇದಾವ. ಸ್ವಲ್ಪ ಜನ ಮನೆಗೆ ಪಕ್ಕಕ್ಕೆ ಇಟ್ಕೊಂಡಿಲ್ಲ, ಇಲ್ಲಿ ಕೆಲವರು ಅವರೇ ಏರ್ಬಿಟ್ಟಾರೆ. ಇಲ್ಲಿ ಅವ ಪ್ರಾಬ್ಲಮ್. ಎಲ್ಲಿರ್ಬೇಕು? ಹೇಳ್ರಿ, ಪಕ್ಕದಲ್ಲಿ ಇರಬೇಕು. ಮೇಲೆ ಏರಿದ್ರು ಪ್ರಾಬ್ಲಮ್ಮೇ. ಸ್ವಲ್ಪ ಜನ ಏನು ಮಾಡಿದ್ರು? ಕೆಳಗಿಟ್ಬಿಟ್ರೆ. ಸ್ಪೆಷಲಿ ನಮ್ಮ ಭಾರತ ಸಮಾಜದಾಗ ಹಂಗೆ ಆಗ್ತತೆ. ಆಡುಂಡ ನೀವು ಆಡಕತ್ತೇನೆ, ನೀವು ತಿಂಟಾವೋ ಲೇದೋ ತಿನ್ನಾವೋ ಎಲ್ಲಿದ್ದು ಏನು వచ్చినాನ నాకు ಭೋಜನ ಪೆಟ್ಟ ಅಂತೆ. ಆಯಪ್ಪ ಏನಮ್ಮ ಹೆಂಗಿದಿ ಏನು? ನಾವು ಅನ್ಕೊಂತೀವಿ ಹೊರಗೆ ಹೋದ್ರೆ ಮಾತ್ರ ಕೆಲಸ. ಒಂದಿನ ಮನೆಗಿದ್ದು ಮನೆ ಕೆಲಸ ಮಾಡ್ರಿ. ನಮ್ಮ ಪುರುಷ ಒಂದು ಮಾನಸಿಕತನ. ನಾವು ಅನ್ಕೊಳ್ತೀವಿ ಮನೆಗಿರ್ತಿಲ್ಲ, ಇನ್ನೇನು ಮಾಡ್ತೀಯ? ಬಾ ಒಂದಿನ ಇದ್ದು ಮಾಡು ಮನೆಗೆ. ಬೆಳಿಗ್ಗೆ ಎದ್ದಳು, ಅಡುಗೆ ಮಾಡು, ಚಾಯ್ ಮಾಡಿ, ನೀನು ಹೆಂಡ್ತಿನ ಸುಮ್ಮನೆ ಕುಂದರ್ಸು. ಮತ್ತು ಗೊತ್ತಾಗ್ತದೆ ನಿನಗೆ. ಮಕ್ಕಳನ್ನ ನೋಡು, ಬೆಳಗ್ಗೆ ಅಡುಗೆ ಮಾಡು, ಟಿಫಿನ್ ಕಟ್ಟು, ಸ್ಕೂಲಿಗೆ ಕಳಿಸು, ಅವ್ರನ್ನ ಇದು ಮಾಡು, ಕಸ ಗುಡಿಸು, ಬಂಡೆ ಒರೆಸು, ಬಟ್ಟೆ ಒಗೆ. ಇನ್ನೇನಪ್ಪ ಹೇಳ್ರಪ್ಪ, ಹೇಳ್ರಿ ಬೇಗ. ಇದೇ ಚಾನ್ಸ್ ಕೊಟ್ಟಾಗ ಮಾತಾಡ್ಬೇಕು. ಮನೆಗೂ ಕೆಲಸ, ಹೊರಗೂ ಕೆಲಸನೇ. ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ? ಮನೆಗೂ ಮಾಡ್ತಾರೆ ಕೆಲಸ. ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಹೊರಗೂ ಹೋಗಿ ಕೆಲಸ ಮಾಡ್ತಾರೆ. ಹೌದಾ ಇಲ್ಲ? ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ಮೊದಲು ನೀವು ಹೆಂಗಿದ್ರೋ ಗೊತ್ತಿಲ್ಲ, ನಿಮ್ಮ ಅಪ್ಪ ಹೆಂಗಿದ್ನೋ ಗೊತ್ತಿಲ್ಲ, ನಿಮ್ಮ ಸಮಾಜ ಹೆಂಗಿತ್ತೋ ಗೊತ್ತಿಲ್ಲ, ನಿಮ್ಮ ಮಾಮ ಹೆಂಗಿದ್ನೋ ಗೊತ್ತಿಲ್ಲ, ನಿಮ್ಮ ಚಿಕ್ಕಪ್ಪ ಹೆಂಗಿದ್ನೋ ಗೊತ್ತಿಲ್ಲ. ದೇವರ ಮಕ್ಕಳಾದ ಮೇಲೆ ನಮ್ಮ ಒಂದು ವಿಧಾನ ಅದು ಬೇರೆ ಆಗಬೇಕು. ನೂತನ ಸೃಷ್ಟಿಗೆ ನೂತನ ಮನಸ್ಸು, ನೂತನ ಆಲೋಚನೆ ಇರಬೇಕು ಪ್ರಿಯರೇ. ನಂಬುವುದಾದ್ರೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆ. ಹಲ್ಲೆಲೂಯಾ, ಆಮೆನ್. ಓಕೆ, ಸೊ ಇದು ದಾಂಪತ್ಯ. ಸೈತಾನನು ಅನೇಕ ಸುಳ್ಳನ್ನು ಹೇಳುವಾತನಾಗಿದ್ದಾನೆ. ಮದುವೆ ಏನಂದ್ರೆ ಒಬ್ಬ ಪುರುಷ ಒಬ್ಬ ಸ್ತ್ರೀ ಜೀವಮಾನದವರೆಗೂ ಜೊತೆಯಾಗಿರುವಂಥದ್ದು. ಒಪ್ಕೊಳ್ತೀರಾ ಇದನ್ನ? ಇದು ದೇವರ ವಾಕ್ಯದ ಸತ್ಯ ಆಗಿರುವಂಥದ್ದಾಗಿದೆ. ಇಲ್ಲಿ ದೇವರು ಇದು ಮದುವೆ, ಅದಕ್ಕೆ ನಾನು ಹೇಳಿದ್ದು ಇದು ಮನುಷ್ಯನಿಂದ ಉಂಟಾದದ್ದಲ್ಲ, ಅದು ದೇವರಿಂದ ಉಂಟಾದದ್ದು. ರೈಟ್? ಯಾಕೆ ಅದನ್ನು ಉಂಟು ಮಾಡ್ದ ಅಂತಂದರೆ, ದೇವರು ಏನೇ ಒಂದು ಸ್ಥಾಪನೆ ಮಾಡಿದ್ರು ಅದರಲ್ಲೊಂದು ಸಂದೇಶ ಇದೆ ಪ್ರಿಯರ್. ಒಂದು ಸಂದೇಶ ಇದೆ. ಉದಾಹರಣೆಗಾಗಿ ಪಸ್ಕ ಕುರಿಯನ್ನು ನೀವು ಕಡಿಬೇಕು, ಅದರ ರಕ್ತವನ್ನು ಹಚ್ಚಬೇಕು ಅಂತ ಹಳೆ ಒಡಂಬಡಿಕೆಯಲ್ಲಿ ಹೇಳ್ದ. ಅದರ ಸಂದೇಶ ಏನು? ಯೇಸು ಸ್ವಾಮಿ ಪಸ್ಕದ ಕುರಿಮರಿಯಾಗಿದ್ದಾನೆ. ಹಲ್ಲೆಲೂಯಾ. ಸಬ್ಬತ್ ದಿನ ಸ್ಥಾಪಿಸಿದವರು ಯಾರು? ದೇವರು. ರೈಟ್? ಯಾಕೆ? ಅದ್ರ ಉದ್ದೇಶ ಏನು? ಸಬ್ಬತ್ ದಿನ ಏನು? 7ನೇ ದಿನ ಆತನು ವಿಶ್ರಾಂತಿ ತೆಗೆದುಕೊಂಡನು. ತನ್ನ ಕೆಲಸದಿಂದ ವಿಶ್ರಾಂತಿ ತೆಗೆದುಕೊಂಡು. ಏನದರ ಅರ್ಥ? ಅದರ ಅರ್ಥ ಏನು ಗೊತ್ತಾ? ಬರೀ ವಿಶ್ರಾಂತಿ ತಗೋಬೇಕಂತಲ್ಲ. ಅದರ ಅರ್ಥ ಏನಂದ್ರೆ, ದೇವರು ತನ್ನ ಕೆಲಸದಿಂದ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ನೀವು ರಕ್ಷಣೆ ಹೊಂದಬೇಕಾದ್ರೆ ನಿಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ನೀವು ಕ್ರಿಸ್ತನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವವರಾಗಿದ್ದೀರಿ. ಹಲ್ಲೆಲೂಯಾ. ನಮಗೆ ರಕ್ಷಣೆ ಹೆಂಗ್ ಬರ್ತದೆ? ನಮ್ಮ ಕ್ರಿಯೆಗಳಿಂದ ಅಲ್ಲ ಬರೋದು, ಅದು ಕ್ರಿಸ್ತನಲ್ಲಿ ನಮಗೆ ಸಿಗುವಂಥದ್ದಾಗಿದೆ.
ಹಲ್ಲೆಲೂಯ. ಸೊ ಪ್ರತಿಯೊಂದು ದೇವರು ಏನೇನು ಸ್ಥಾಪಿಸಿದನೋ ಅದಕ್ಕೊಂದು ಸಂದೇಶ ಇದೆ, ಅದಕ್ಕೊಂದು ಅರ್ಥವಿದೆ. ಸೊ ದಾಂಪತ್ಯ ಜೀವಿತವನ್ನು ಆತನು ಸ್ಥಾಪಿಸಿದಾಗ, ಮದುವೆಯನ್ನು ಸ್ಥಾಪಿಸಿದಾಗ ಆತನು ಅದರಲ್ಲದ ಒಂದು ಸಂದೇಶ ಕಳಿಸ್ತಾ ಇದ್ದಾನೆ. ಅದಕ್ಕೆ ನಾನು ಹೇಳಿದ್ದು, ಇದು ಮದುವೆ ಆದವ್ರು ಇರಲಿ, ಆಗದೆ ಇರೋರು ಇರಲಿ, ನಾನು ಆಗದೇ ಇಲ್ಲ ಅಂತ ಹೇಳೋರಾಗ್ಲಿ, ಎಲ್ಲರಿಗೂ ಇದು ಅನ್ವಯಿಸ್ತದೆ. ಯಾಕೆ ಗೊತ್ತಾ? ದೇವರು ಸಂಬಂಧದ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಈ ದಾಂಪತ್ಯ ಜೀವಿತವನ್ನು ನಾವು ಏನು ಹೇಳ್ತೇವೆ ಅಂದರೆ ಒಡಂಬಡಿಕೆ ಅಂತ ಹೇಳ್ತೇವೆ. ಎಲ್ಲರೂ ಹೇಳ್ರಿ ಒಡಂಬಡಿಕೆ. ಒಡಂಬಡಿಕೆ ಅಂದರೆ ಅರ್ಥ ಏನು? ಇಷ್ಟ ಆದರೆ ಇರ್ತೀನಿ, ಕಷ್ಟ ಆದರೆ ಹೋಗ್ತೀನಿ, ಅದು ಒಡಂಬಡಿಕೆ ಅಲ್ಲ. ಈಗಿನ ಕಾಲದಾಗ ಹಂಗೆ ಆಗ್ಬಿಟ್ಟಾರೆ ಈ ಸಮಾಜದಾಗ. ಅಷ್ಟೇ, ನನಗೆ ಇಷ್ಟ ಆಯಿತು ಇಲ್ಲಿದ್ದೆ, ಕಷ್ಟ ಆಯಿತು ಹೋದೆ, ಇಷ್ಟ ಆದರೆ ಇಟ್ಕೊಂಡೆ, ಕಷ್ಟ ಆದರೆ ಕಳಿಸ್ಬಿಟ್ಟೆ. ಅದಲ್ಲ ದಾಂಪತ್ಯ ಜೀವಿತ. ಆಮೇನ್. ಒಡಂಬಡಿಕೆ. ಮರಣವು ಒಂದೇ ಒಂದು ಕಾರಣದಿಂದ ಅಗಲಾಗಬೇಕು. ಯಾವುದದು ಕಾರಣ? ಮರಣ. ಹಲ್ಲೆಲೂಯ. ಯಾವಾಗ ಮರಣ ಬರ್ತದೆ ಅವಾಗ ಮಾತ್ರ ಆ ಸಂಬಂಧ ಅದು ಇದಾಗುವಂಥದ್ದಾಗಿದೆ. ಓಕೆ. ಸೊ ದೇವರು ಇಲ್ಲಿ ಇಸ್ರಾಯೇಲರ ಹತ್ರ ಅದೇ ಹೇಳ್ತಾನೆ. ಅಂದರೆ ದೇವರು ಕೂಡ ಇಸ್ರಾಯೇಲರ ಹತ್ರ ಒಂದು ಒಡಂಬಡಿಕೆ ಮಾಡಿಕೊಂಡ. ಆ ಒಡಂಬಡಿಕೆ ಸಂಬಂಧವನ್ನು ಆ ಮದುವೆ ಮುಖಾಂತರ ತಂದು ತೋರಿಸ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲು, ಹೊಸ ಒಡಂಬಡಿಕೆಯಲ್ಲಿ ಸಭೆ. ಹಲ್ಲೆಲೂಯ. ಬೇಗ ವಚನಗಳನ್ನು ನಾವು ನೋಡೋಣ. ಯೆಶಾಯ 54ನೇ ಅಧ್ಯಾಯ 5ನೇ ವಚನ ನೋಡ್ರಿ. ಯೆಶಾಯ 54ನೇ ಅಧ್ಯಾಯ 5ನೇ ವಚನ ಏನು ಹೇಳ್ತದೆ ನೋಡೋಣ. ಓಕೆ, ಏನು ಹೇಳ್ತದೆ ಇಲ್ಲಿ? ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ನೋಡ್ರಿ ಇಲ್ಲಿ ಎಲ್ಲರೂ ಹೇಳ್ರಿ, ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ಅಂದ್ರೆ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ, ನಾನೇ ನಿನ್ನ ಪತಿಯಾಗಿದ್ದೇನೆ. ಹಲ್ಲೆಲೂಯ. ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ, ಇಸ್ರಾಯೇಲಿನ ಸದಮಲ ಸ್ವಾಮಿ, ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ, ಸರ್ವಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು. ಹಲ್ಲೆಲೂಯ. ಓಕೆ, ಮೊದಲನೇದೇನು? ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ಎಲ್ಲರೂ ಹೇಳ್ರಿ, ನನ್ನ ಸೃಷ್ಟಿಕರ್ತನೇ ನನ್ನ ಪತಿ. ಅಂದರೆ ಅದು ಮದುವೆ ಆ ಸಂಬಂಧ ಹೇಳ್ತಾ ಇದ್ದಾನಲ್ಲಿ, ಅಲ್ಲಿ ಹೇಳಿ ಅದರ ಅರ್ಥ ಹೇಳ್ತಾ ಇದ್ದಾನೆ. ಅಂದರೆ ನಾನು ನಿನ್ನ ಯಜಮಾನ, ನಿನಗೆ ನನ್ನ ಹತ್ರ ಸಂಬಂಧ ಇದೆ. ಮದುವೆಯಲ್ಲಿ ಏನಾಗ್ತದೆ ನೋಡ್ರಿ, ಮದುವೆಯಲ್ಲಿ ಏನಾಗುವಂಥದ್ದಾಗಿದೆ. ಓಕೆ, ಇವಾಗ ನಾವು ಸಭೆ ಬಗ್ಗೆ ನೋಡೋಣ. ಅದು ಹಳೆ ಒಡಂಬಡಿಕೆ, ಸಭೆ ಬಗ್ಗೆ ನೋಡೋಣ. 2ನೇ ಕೊರಿಂಥ 11:2 ನೋಡಿ ಏನು ಹೇಳ್ತದೆ. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ಪೌಲನ್ ಹೇಳ್ತಾ ಇದ್ದಾನೆ, ರೈಟ್? ಚಿಂತೆ ಮಾಡ್ತಾ ಇದ್ದಾನಂತೆ. ಇಲ್ಲಿ ಪೌಲನಿಗೆ ಏನು ಚಿಂತೆ ಇದೆಯಾ? ಚಿಂತೆ ಇರಬೇಕಾ ಇರಬಾರ್ದಾ? ಇರಬೇಕಾ? ಬೈಬಲ್ನಾಗ ದೇವ್ರ ಚಿಂತೆ ಇರಲಿ ಅಂತಾನ? ಮತ್ತೆ ಇವಾಗ ಹೇಳ್ರಿ, ಚಿಂತೆ ಇರಬೇಕಾ ಇರಬಾರ್ದಾ? ಈ ಚಿಂತೆ ಏನು ಚಿಂತೆ ಗೊತ್ತಾ? ನೋಡೋಣ ಮುಂದೆ. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ಇದು ಸಭಾಪಾಲಕನಾದ ಪೌಲನು, ಅಪೊಸ್ತಲನಾದಂಥ ಪೌಲನು ಜನರ ಬಗ್ಗೆ, ಸಭೆಯ ಬಗ್ಗೆ, ವಿಶ್ವಾಸಿಗಳ ಬಗ್ಗೆ ಚಿಂತೆ ಇದೆ ಅಂತ ಅವನಿಗೆ. ನನಗೂ ನಿಮ್ಮ ಬಗ್ಗೆ ಚಿಂತೆ, ನನಗೂ ನಿಮ್ಮ ಬಗ್ಗೆ ಚಿಂತೆ. ಏನು ಚಿಂತೆ ಗೊತ್ತಾ? ಅಲ್ಲಿ ನೋಡ್ರ ಅವನೇನು ಹೇಳ್ತಾನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ, ಎಲ್ಲರೂ ಹೇಳ್ರಿ ಒಬ್ಬನೇ ಪುರುಷನಿಗೆ. ಇವಾಗ ಮದುವೆ ಎಷ್ಟು ಜನ ಪುರುಷರೊಂದಿಗೆ ಆಗ್ತದೆ? ಒಬ್ಬನೇ. ಇಲ್ಲಿ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಾಗಿ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿಸಿದ್ದೇನೆ. ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ ಏನಾಗ್ತದೆ? ಮಾತುಕತೆ ನಡೆದು ಅವ್ರು ಬರ್ತಾರೆ, ನಮ್ಮ ಹುಡುಗಿ ನಿಮಗೆ ಕೊಡ್ತೀವಪ್ಪ, ಅಥವಾ ಅವ್ರು ಹೇಳಿ ನಿಮ್ಮ ಹುಡುಗಿ ನಾನು ಮಾಡ್ಕೊತೀನಿ. ನಿಶ್ಚಿತಾರ್ಥ ಮಾಡಿ ಅದು ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಮದುವೆ ಆಗ್ತದೆ. ಬಟ್ ಅವಾಗೇನಿದು ಅಂದರೆ ಲೋಕದಾಗ ಇಷ್ಟು ಜನ ಇದ್ದಾರೆ. ಆ ಹುಡುಗಿ ಏನು ಹೇಳ್ತಾಳೆ, ಇಷ್ಟು ಜನ ಗಂಡು ಮಕ್ಕಳ ಇದ್ದಾರೆ. ಆ ಹುಡುಗ ಏನಂತಾನೆ, ಲೋಕದಾಗ ಇಷ್ಟು ಜನ ಹೆಣ್ಣು ಮಕ್ಕಳ ಇದ್ದಾರೆ, ಆದ್ರೆ ಅವರೆಲ್ಲರನ್ನು ಬಿಟ್ಟು ನನ್ನ ಜೀವನ ನಿನ್ನ ಜೊತೆಗೆ ನಾನು ಸಾಗಿಸ್ಲಿಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. ಹಲ್ಲೆಲೂಯಾ. ಇಬ್ಬರು ಪರಸ್ಪರ, ಅದು ಗಂಡು ಕೂಡ ಹೇಳೋದೆ, ಹೆಣ್ಣು ಕೂಡ ಹೇಳೋದು. ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಹೇಳ್ತಾರೆ, ಆ ಹುಡುಗಿ ಹೇಳ್ತಾಳೆ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ, ಆತ ಹೇಳ್ತಾನೆ ಇಷ್ಟು ಜನ ಇದ್ದಾರೆ ಆದ್ರೆ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ. ಆಮೇನ್. ಅವಾಗ ಏನು ಮಾಡಬೇಕು? ನಾವು ಒಬ್ಬರಿಗೆ ಒಪ್ಪಿಕೊಟ್ಟ ಮೇಲೆ ಇನ್ನು ನಾವು ಬೇರೆಯವ್ರಿಗಾಗಿ ಜೀವಿಸ್ತೀವ, ಇವ್ರಿಗಾಗಿ ಜೀವಿಸ್ತೀವ?
ಮತ್ತು ಕ್ರೈಸ್ತ ಜೀವಿತ ಅದೇ. ಅದಕ್ಕೆ ಹೇಳಿದ್ದು, ಈ ಮದುವೆ ನೀವು ಅರ್ಥ ಮಾಡಿಕೊಂಡ್ರೆ ದೇವರ ಹತ್ರ ಇರುವ ಸಂಬಂಧ ಅದು ನಾವು ಅರ್ಥ ಮಾಡಿಕೊಳ್ಳುವವರಾಗಿದ್ದೇವೆ. ನಾವು ಯಾವಾಗ ಯೇಸುಸ್ವಾಮಿನ ಅಂಗೀಕರಿಸ್ತೇವೋ, ಸುಮ್ಮನೆ ನನಗೆ ಇದಾಗ್ತದೆ ಅಂತಲ್ಲ. ನಾವು ಒಡಂಬಡಿಕೆ ಮಾಡುವಾಗ ನಾವೇನು ಹೇಳ್ತೇವೆ? ಬಡತನದಲ್ಲಿ, ಸಿರಿತನದಲ್ಲಿ, ದುಃಖದಲ್ಲಿ, ಸಂತೋಷದಲ್ಲಿ ನಾನು ನಿನ್ನ ಜೊತೆಗಿರ್ತೇನೆ. ಆಮೇಲೆ ಬ್ಯಾಪ್ಟಿಸಮ್ಗೆ ಹೆಸರು ಕೊಡ್ತಾ ಇದ್ದೀರಿ. ಬ್ಯಾಪ್ಟಿಸಮ್ ತಗೊಳ್ಳುವಾಗ ಅಥವಾ ನಾವು ಯೇಸುಸ್ವಾಮಿನ ನಂಬುವಾಗ ಯಾಕೆ ನಾವು ನಂಬ್ತೇವೆ ಅಂದರೆ, ನಂದೆಲ್ಲ ನಿಂದೆ ಸ್ವಾಮಿ, ಇನ್ಮೇಲೆ ನಾನು ಬರೀ ನನಗೋಸ್ಕರ ನಾನು ಜೀವಿಸುವುದಿಲ್ಲ, ನಿನಗೋಸ್ಕರ ಜೀವಿಸುವ ಆತನ ನಾನು ಬರೀ ನನಗೋಸ್ಕರ ಜೀವಿಸುವುದಲ್ಲ, ನಾನು ನಿನಗಾಗಿ ನಾನು ಜೀವಿಸ್ತೇನೆ. ಯೇಸುಸ್ವಾಮಿ ಆಗಲೇ ನಮಗೋಸ್ಕರ ಜೀವಿಸಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ಮೃತ್ಯುಂಜಯನಾಗಿ ಎದ್ದಿದ್ದಾನೆ. ಇವಾಗ ನಮ್ದು ಟರ್ನು, ಯಾರಿಗಾಗಿ ಜೀವಿಸ್ತೇವೆ. ಆಮೇಲೆ ರೂತಳು ಆಕೆ ಅತ್ತೆಯ ಮನೆಗೆ ಬಂದಾಗ ಆಕೆ ಹೇಳ್ತಾಳೆ, ನಿನ್ನ ಜನರು ನನ್ನ ಜನರು, ನಿನ್ನ ದೇವ್ರು ನನ್ನ ದೇವರು. ಹಂಗೆ ನಾವು ಕೂಡ ಇಲ್ಲಿ ಏನ್ ಮಾಡ್ತೇವೆ? ಇಲ್ಲಿ ನೋಡ್ರಿ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಾಗಿ. ಎಂತ ಕನ್ಯೆಯಾಗಿ? ಎಲ್ಲರೂ ಹೇಳ್ರಿ, ಶುದ್ಧ ಕನ್ಯೆ. ಯಾರಿಲ್ಲಿ ಶುದ್ಧ ಕನ್ಯೆ? ಯಾರು? ನಾವೆಲ್ಲರೂ ಯೇಸು ಸ್ವಾಮಿಯ ವಧು. ನಾವು ನಮಗೆ ಅವಾಗಲೇ ಒಂದು ನಿಶ್ಚಿತಾರ್ಥ ಆಗಿದೆ ಯೇಸುಸ್ವಾಮಿ ಹತ್ರ. ಇವಾಗ ಬರ್ತಾನೆ ಮೊದ್ಲಿಂಗ, ಎರಡನೇ ಸರಿ ಬಂದ. ಹಲ್ಲೆಲೂಯ, ಆಮೇನ್. ಬಟ್ ನಾವು ಹೆಂಗಿರ್ಬೇಕು? ಬೇರೆಯವ್ರಿಗಾಗಿ ಇರಬಾರ್ದು. ನಾವಿನ್ನ ಇಲ್ಲೇದಪ್ಪ ಮಾట్లాಡು ಆಯ್ಪೋಯಿಂది, ನಾವು ಇವಾಗ ಆಯ್ತು, ನಿಶ್ಚಿತಾರ್ಥ ಆಗಿದೆ, ನಾನು ಇವ್ರಿಗೋಸ್ಕರನೇ ಇರೋದು. ಆಮೇನ್. ಇವಾಗ ಇಲ್ಲಿ ನಿಶ್ಚಿತಾರ್ಥ ಮಾಡ್ಕೊಂಡು ನಾನು ಇಲ್ಲಿ ಆಟ ಆಡಿದ್ರೆ ಒಪ್ಪಿಗೆನಾ? ಯಾರಿಗನ್ನ ಒಪ್ಪಿಗೆನಾ? ಯಾರಿಗೂ ಒಪ್ಪಿಗೆ ಇರಲ್ಲ. ಅದು ಮದುವೆ ಆಗಲ್ಲ ಅದು. ಹಲ್ಲೆಲೂಯ, ಆಮೆನ್. ಅದಕ್ಕೆ ಪೌಲನ ಚಿಂತೆ ಏನು ಗೊತ್ತಾ? ಎಲ್ಲರೂ ಸಭೆ ಶುದ್ಧ ಕನ್ಯೆಯಾಗಿ ಆತನಿಗೆ ನಿಶ್ಚಿತವಾಗಿದೆ, ಆತನಿಗೆ ಒಪ್ಪಿಸಿ ಕೊಡಬೇಕು ಅನ್ನೋದು. ಅದು ನನ್ನ ಚಿಂತೆ ಕೂಡ, ನನಗಾಗಿ, ನಿಮ್ಮೆಲ್ಲರಿಗಾಗಿ ಕೂಡ. ಅದಕ್ಕೆ ನಿಮ್ಮ ಬಾಳು, ನಿಮ್ಮ ಜೀವಿತ, ನೀವು ಪ್ರತಿದಿನ ಹೆಂಗೆ ಜೀವಿಸ್ತೀರಿ, ಮನೆಯಲ್ಲಿ ಹೆಂಗೆ ಜೀವಿಸ್ತೀರಿ, ಕುಟುಂಬದಲ್ಲಿ ಹೆಂಗೆ ಜೀವಿಸ್ತೀರಿ, ಸಭೆ ಬಿಟ್ಟು ಹೋದ ಮೇಲೆ ಹೆಂಗಿರ್ತೀರಿ, ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳೋದು, ಕ್ರೈಸ್ತ ಜೀವಿತ ಸುಮ್ಮನೆ 2 ಗಂಟೆ ಆರಾಧನೆಗೆ ಬಂದು ಕೈ ಎತ್ತಿ ಗಟ್ಟಿಗೆ ಚಪ್ಪಾಳೆ ಹೊಡೆದು ಹೋಗೋದಲ್ಲ ಅದು. ಹಲ್ಲೆಲೂಯ. ನಾನು ಮದುವೆ ಆಗೋರ್ಗೆ ಹೇಳ್ತೀನಿ, ಮದುವೆ ಆದವ್ರಿಗೆ ಕೂಡ ಗೊತ್ತು, ಮದುವೆ ದಿನ ಏನು ಸಂಭ್ರಮ, ಏನೋ ಸೀರೆ ಪಳ 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 ಅಂತಿರ್ತದೆ, ಅವ್ನ ಸೂಟು ಅಂತಿರ್ತದೆ, ಚಿಮಿಕ್ ಎಲ್ಲ ಚಿಮಿಕ್, ಡೆಕೋರೇಷನ್ ಏನು ಭಾಳ ಖರ್ಚು ಮಾಡೋಣಪ್ಪ, ಊಟ ಏನು ಹಾಕ್ಸ್ತಿ, ಅದೆಲ್ಲ ಒಂದಿನದ ಆಟ. ಹಲ್ಲೆಲೂಯ. ಎಲ್ಲರೂ ಹೇಳ್ರಿ, ಅದೆಲ್ಲ ಒಂದಿನದ ಆಟ. ಅದಾದ್ಮೇಲೆ ಎಲ್ಲರೂ ಹೋಗ್ಬಿಡ್ತಾರ, ತಿಂದು ಹೋಗ್ಬಿಡ್ತಾರ ಅಲ್ಲೇ. ಅಪ್ಪುಡೊಂದು ನಿಜమైన ಸಂಗತಿ. ಹಲ್ಲೆಲೂಯ. ಒಂದು ವಾರ, ಒಂದು ದಿನ ಎಲ್ಲಾದ್ರೂ ಹಿಂಗೆ ಆಕೆ ಬಳೆ ಹಿಂಗೆ ಹಾಕೊಂಡಿರ್ತಾಳೆ, ಮಿಂಚ್ತಿರ್ತದೆ, ಎಲ್ಲ ಜೊತೆಗೆ ಕೈ ಬಿಡೋದಿಲ್ಲ, ಹಿಂಗೇ ಇಟ್ಕೊಂಡಿರ್ತಾರ. ಅವ್ರ ಮನೆಗೆ ಹೋದೆ, ಇವ್ರ ಮನೆಗೆ ಹೋದೆ. ಅದನ್ನೇ ಮೊದಲನೇ ಪ್ರೀತಿ ಅನ್ನೋದು ಬೈಬಲ್ನಾಗ ಐತೆ, ಪ್ರಕಟಣೆ ಗ್ರಂಥದಲ್ಲಿ. ಆಮೇನ್. ಮನಸ್ಸಲ್ಲೂ ನೀನೇ, ನನ್ನ ತುಟಿಯಲ್ಲೂ ನೀನೇ, ನನ್ನ ಯೋಚನೆಯಲ್ಲೂ ನೀನೇ, ಕನಸಲ್ಲೂ ನೀನೇ. ಒಂದು ವಾರ ಆದಮೇಲೆ ಬರ್ತೀನಿ ಅಲ್ಲೇ. ಅವನು ಯಾವನೋ ಫ್ರೆಂಡ್ ಫೋನ್ ಮಾಡ್ತಾನೆ, ಏನಿಲ್ಲ ಮದುವೆ ಆದ್ಮೇಲೆ ಎಲ್ಲ ಮರ್ತು ಬಿಟ್ಟಿದ್ದೇನ? ಇವಾಗ ಬರ್ತೀನಿ. ಬಿಟ್ಟು ಹೋದ, ಬಿಟ್ಟು ಹೋದ. ಯಾವಾಗ ಬಂದು ಯಾವಾಗ ಸುಮ್ಮನೆ ಬಂದಾಗ, ಆಮೇಲೆ ಊಟ ರೆಡಿ ಇರಬೇಕು, ಇದು ಇರಬೇಕು, ಬಟ್ಟೆ ಒಗಿಬೇಕು, ಇಸ್ತ್ರಿಗೆ ಹಾಕ್ಬೇಕು, ಇದು ಹಾಕ್ಬೇಕು, ಅಷ್ಟೇ. ಅದ ಸಂಬಂಧ. ಏನು ದೋಬಿನ ಮದುವೆ ಆಗ್ಯಾರ? ಏನು ಅಡುಗೆ ಮಾಡೋಕೆ ನಮ್ಮ ಮದುವೆ ಆಗ್ಯಾ? ಮೌನಪ್ಪ. ಯಾಕೆ ಮೌನಮ್ಮ? ಅಂಗೀಕಾರಮ್ಮ. ದಿನನಿತ್ಯದ ಸಂಬಂಧ ಇರಬೇಕು. ಹಲ್ಲೆಲೂಯ. ಸ್ವಲ್ಪ ಜನ ಹೆಂಗಂದ್ರೆ, ಇದು ನಾನು ದಿನನಿತ್ಯ ನೋಡೋ ಪ್ರಾಬ್ಲಮ್, ಅದಕ್ಕೆ ನಾನು ಹೇಳ್ತೀನಿ. ಸ್ವಲ್ಪ ಜನ ಅನ್ಕಂದ್ರೆ ಮದುವೆ ಅವ್ರಿಗೆಲ್ಲ ಆಗಿದ್ದು, ನಮ್ಮ ಅಮ್ಮನಿಗೋಸ್ಕರ ನಮ್ಮಮ್ಮ ಮದುವೆ ಮಾಡ್ಕ ಅಂತಿದ್ಲು, ಮಾಡ್ಕೊಂಡ್ಬಿಟ್ಟೆ, ನನಗೆ ಇಷ್ಟ ಇಲ್ಲ, ಬಿಟ್ಬಿಡ್ತಾ. ಆಮೇಲೆ ಅತ್ತೆ ಸೊಸೆ. ಪ್ರೀತಿ ಇದ್ದರೆ ಸಂತೋಷ, ಇಲ್ಲಾಂದರೆ
ಮಧ್ಯದಾಗ ಇವತ್ತ ಹಿಂಗ 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 ಮದುವೆ ಅತ್ತೆ ತಗಲ್ಲ ಆಗಿರೋದು. ಮದುವೆ ನಿಮ್ಮ ಮನೆಯಾಗಿರೋರ ಹತ್ರ ಅಲ್ಲ ಆಗಿರೋದು. ಸ್ವಲ್ಪ ಜನ ಅನ್ಕೊಂತಾರೆ ಆಗಿ ಮದುವೆ ಆಗಿ ಬಂದ್ರೆ ಎಲ್ಲರ ಸೇವೆ ಮಾಡಬೇಕು. ಯಾರು ಹೇಳಿದ್ದ? ನಿಮ್ಮ ಅಣ್ಣಂದು, ನಿಮ್ಮ ತಮ್ಮಂದು, ನಿಮ್ಮ ಇದು ಅಲ್ಲ ಮದುವೆ ಮಾಡ್ಕೊಂಡಿದ್ದು ನಿನ್ನ ಹತ್ರ, ನಿನ್ನ ಹೆಂಡ್ತಿ. ಕೆಲವ್ರಿಗೆ ಇಷ್ಟ ಆಗೋಲ್ದು, ಏನಪ್ಪ ಹಿಂಗೆ, ಇದೇ ಸತ್ಯ, ಬೈಬಲ್ನಲ್ಲಿರುವಂಥ ಸತ್ಯ ಇದು. ಅಂದರೆ ಸಹಾಯ ಮಾಡಬಾರ್ದಂತ ನಾನು ಹೇಳಲ್ಲ, ಒಂದಕ್ಕೊಂದು ಇರಬಾರ್ದಂತಲ್ಲ. ಆದರೆ ಮದುವೆ ಅತ್ತೆ ತಗ ಆಗಲಿಲ್ಲ, ಮದುವೆ ಮಾಮನ್ ತಗ ಆಗಲಿಲ್ಲ, ಮದುವೆ ಬಾವನ್ ತಗ ಆಗಲಿಲ್ಲ, ಮದುವೆ ಆಗಿದ್ದು ಇವರೇ ಗಂಡು ಹೆಣ್ಣು ಇವರಿಬ್ಬರು ಒಂದಾಗುವವರಾಗಿದ್ದಾರೆ. ಇದು ಬರಬೇಕು ನಮಗೆ. ಹಲ್ಲೆಲೂಯಾ. ಇದು ಬಂದರೆ ದೈವಿಕ ಸಂಗತಿಯನ್ನು ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲ ಒಂದ್ಸರಿ ಯಾರೋ ಒಂದು ಮನೆಗೆ ಜಗಳ ಆಗ್ತಿದ್ದು, ಗಂಡ ಹೆಂಡ್ತಿ ಹೋದ, ಏನು ನಿಮ್ಮ ಜಗಳ ಅಂತಂದರೆ ಹೆಂಡ್ತಿ ಸಮಸ್ಯೆ. ಅಂದರೆ ಹೆಂಡ್ತಿ ಸಮಸ್ಯೆ ಹೇಳ್ಕೊಂಡ್ಲು. ಏನಂತಂದರೆ, ಪಾಸ್ಟ್ರೇ ನನ್ನ ಮದುವೆ ಆಗೋಣ, ಇಲ್ಲ ಪಾಸ್ಟ್ ಇವಾಗ ನಾವಿಬ್ಬರು ಒಂದೇ, ಇಲ್ಲಪ್ಪ. ಹೌದಮ್ಮ ಒಂದೇ, ಕರೆಕ್ಟು. ಏನು ನಿನ್ನ ಪ್ರಾಬ್ಲಮ್? ಇಲ್ಲ ಪಾಸ್ಟ್ರೇ, ನಾವು ರೇಷನ್ ತರಬೇಕಂತೀವಿ, ನನ್ನ ಗಂಡ ನನ್ನ ಜೊತೆ ಕುಂತು ಲಿಸ್ಟ್ ಮಾಡೋದಿಲ್ಲ. ಅಕ್ಕಂತಾಗ ಹೋಗ್ತಾನಂತೆ, ಇಲ್ಲ ಅಮ್ಮಂತಾಗ ಹೋಗ್ತಾನಂತೆ, ಲಿಸ್ಟ್ ಮಾಡ್ತಾರಂತೆ, ಹೋಗಿ ತರ್ತಾನಂತೆ. ಹೆಂಡ್ತಿದ್ದೇನು ಪಾತ್ರ ಇಲ್ಲ, ಇದು ಸಮಸ್ಯೆ. ಅವ್ರು ಹೇಳ್ತಾರೆ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ, ನಾವೇನು ಅಡಿದಲ್ಲ. ಪ್ರಾಬ್ಲಮ್ ಇದೆ. ಮತ್ತೆ ನಿನ್ನ ಜೀವನ ಸಂಗಾತಿ ಆದಮೇಲೆ ನೀನು ಇವಾಗ ಇಲ್ಲಿ ಡಿಸ್ಕಸ್ ಮಾಡಬೇಕು. ಫ್ರಿಜ್ ತಗೊಳ್ಳೋಣ ಅಂದ್ರೆ ಫ್ರಿಜ್ ತಗೊಳ್ಳೋಣ, ಯಾವ ಕಲರ್ ತಗೊಳ್ಳೋಣ? ಅಮ್ಮ ಹೇಳಿದ ಕಲರ್ ತಗೊಳ್ಳೋಣ. ಏನು ಅಮ್ಮ ನಿನ್ನ ಬೆಳೆಸಿರ್ಬೋದು, ಅಮ್ಮ ನಿನ್ನ ಪ್ರೀತಿ ಮಾಡಿರ್ಬೋದು, ತಂದೆ ತಾಯಿ. ನಮ್ಮ ಭಾರತ ಸಮಾಜದಲ್ಲಿ ತಂದೆ ತಾಯಿಗಳು ಕೂಡ ಇದು ಅರ್ಥ ಮಾಡಿಕೊಳ್ಬೇಕು. ಮದುವೆ ಮಾಡಿ ಕೊಟ್ಟ ಮೇಲೆ ಅವರ ಜೀವನದಲ್ಲಿ ಮೂಗ ಹಾಕಬಾರ್ದು ಎಲ್ಲದ್ರಾಗ. ಅದಕ್ಕೆ ಸಮಸ್ಯೆಗಳಾಗೋದು. ನೀವು ನಾನು ಹೇಳೋದು ಮಾಡ್ರಿ, ಮತ್ತೆ ತಣ್ಣಗಿರ್ತದೆ ನಿಮ್ಮ ಮದುವೆ. ನಮ್ಮ ಭಾರತದಾಗ ಏನಂದರೆ ಎಲ್ಲ ಮಾಮ ಬಂದ ಮೂಗ, ಅವ್ನ ಮೂಗ ಹಾಕದ, ಇವ ಬಂದ, ನಿನಗೆ ಯಾಕೆ ಇದು ಏನಾಯ್ತೋ ಮುಂಚೆ ಎಲ್ಲ ಹೇಳ್ಕೊಡ್ರಿ ಹೆಂಗೆ ಸಂಸಾರ ನಡೆಸ್ಬೇಕಂತ. ಆಮೇಲೆ ಅಂಥ ದೊಡ್ಡ ಸಮಸ್ಯೆ ಬಂದರೆ ಸಹಾಯ ಮಾಡ್ಲಿಕ್ಕೆ ಇರಬೇಕು, ಮತ್ತೆ ಅದನ್ನು ಇದು ಮಾಡೋಕ್ಕಲ್ಲ ಅಲ್ಲಿ. ರೈಟ್? ಕರೆಕ್ಟೇ ಇಲ್ಲ ನಾನು ಹೇಳೋದು? ರೈಟ್? ದೇವರ ವಾಕ್ಯದ ಪ್ರಕಾರ ತೋರಿಸ್ತೇನೆ ನಾನು ಮುಂದೆ ದೇವರ ವಾಕ್ಯದಲ್ಲಿ. ಓಕೆ, ಇಲ್ಲಿ ನಿಜ ನಾನು ಹೇಳಬೇಕಾದಂಥ ಸಂಗತಿ ಏನಂದರೆ, ನಿಶ್ಚಿತಾರ್ಥ ಆದಮೇಲೆ ಈ ಪುರುಷ ಯಾರಿಗಾಗಿ ಜೀವಿಸಬೇಕು? ಮಾಡಿಕೊಳ್ಳುವಂಥ ಇದಕ್ಕಾಗಿ. ಆಮೇಲೆ ಆ ಹುಡುಗಿ ಯಾರಿಗೋಸ್ಕರ ಜೀವಿಸಬೇಕು? ಗಂಡನಿಗೋಸ್ಕರ, ಗಂಡ ಹೆಂಡತಿಗೋಸ್ಕರ. ಎರಡೂ ಇದು ನಮ್ಮ ಭಾರತ ಸಮಾಜದಲ್ಲಿ ಸ್ವಲ್ಪ ಸಮತೋಲನ ಕೆಟ್ಟೋಗಿದೆ. ಅದು ನಾವು ಅನ್ಕೊಂತೀವಿ ಹೆಂಡತಿ ಮಾತ್ರ ಗಂಡನಿಗೋಸ್ಕರ ಇರಬೇಕು, ಗಂಡ ಹಂಗಿಲ್ಲ ಅಂತ. ತಪ್ಪೋದು. ನಮ್ಮ ನಾವು ದೇವರ ವಾಕ್ಯದ ಪ್ರಕಾರ ಯೇಸುಸ್ವಾಮಿನ ಅಂಗೀಕರಿಸ್ಮೇಲೆ ಒಬ್ಬರೊಬ್ಬರು ಪರಸ್ಪರ ಇದು ನಮಗೆ ಇರಬೇಕು. ಓಕೆ, ಮುಂದೆ ನಾವು ಹೋಗೋಣ. ಓಕೆ, ದೇವರ ವಾಕ್ಯ ಮುಂದೆ ಅಲ್ಲಿ ಏನು ಹೇಳುವಂಥದ್ದಾಗಿದೆ ಅಂದರೆ, ಇದು ಸಭೆ ಬಗ್ಗೆ. ಇಸ್ರಾಯೇಲ್ ಹತ್ರ ಏನು ಹೇಳ್ತಾನೆ? ನಾನೇ ನಿನ್ನ ಪತಿ. ಸೃಷ್ಟಿಕರ್ತನೇ ಏನಾಗಿದ್ದಾನೆ? ಪತಿಯಾಗಿದ್ದಾನೆ. ಇಲ್ಲಿ ಪೌಲನ್ ಸಭೆ ಬಗ್ಗೆ ಏನು ಹೇಳ್ತಾನೆ? ನಿಮ್ಮನ್ನು ಪರಿಶುದ್ಧ ಕನ್ಯೆಯಾಗಿ ನಾನು ನಿನಗೆ ಯಾರು ನಿಶ್ಚಯ ಮಾಡಿದ್ದೀನೋ ಆತನಿಗೆ ನಾನು ಒಪ್ಪಿಸಿಕೊಡಬೇಕಿದೆ. ರೈಟ್? ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಮತ್ತಾಯ 19:5 ನೋಡೋಣ ಬೈಬಲ್ನಲ್ಲಿ. ಇವಾಗ ನಾನು ಹೇಳುವಂಥ ಸಂಗತಿ ಇಲ್ಲಿ ವಾಕ್ಯದಲ್ಲಿ. ಈ ಕಾರಣದಿಂದಲೇ, ಎಲ್ಲರ ಜೊತೆಗೆ ಓದೋಣ, 1, 2, 3. ಈ ಕಾರಣದಿಂದಲೇ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಯಾರ್ಯಾರನ್ನು ಬಿಟ್ಟು? ತಂದೆ ತಾಯಿನ ಬಿಟ್ಟಂದ್ರೆ ಅವ್ರನ್ನ ಹೊರಗಾಕಿ ಮಾಡಿ, ಅದಲ್ಲ ಅರ್ಥ ಇಲ್ಲಿ. ಅದಲ್ಲ ಅರ್ಥ. ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಇದು ಹೆಂಗಾಗ್ತತೆ ಅಂತಾರೆ. ಹೆಂಗಾಗ್ತದೆ ಹೇಳ್ತೀನಿ. ಮಗು, ಒಬ್ಬ ತಾಯಿ ಗರ್ಭಿಣಿ ಆದಾಗ ಮಗು ಒಳಗಡೆ ಇರ್ತದೆ. ಮಗುಗೆ ಪೋಷಣೆ ಹೆಂಗೆ? ಒಳಗಿರುವಾಗ ಅದೇನಂತಾರೆ? ಒಕ್ಕಳ. ಅದನ್ನೇನಂತಾರೆ? ಅಂಬ್ಲಿಕಲ್ ಕಾರ್ಡ್. ಅರ್ಥ ಆಯ್ತಲ್ಲ ನಾನು ಹೇಳೋದು? ಓಕೆ, ಕನೆಕ್ಷನ್ ಇರ್ತದೆ. ತಾಯಿ ತಿಂದಿದ್ದು ಮಗುಗೆ ಹೆಂಗೆ ಹೋಗ್ತತೆ? ಅದ್ರ ಮುಖಾಂತರ. ಯಾವಾಗ? ತಾಯಿ ಹೊಟ್ಟೆ ಒಳಗೆ ಇರೋವರೆಗೆ. ಆಮೇಲೆ ಮಗು ಹುಟ್ಟಿದ ಮೇಲೆ, ಜನ್ಮ ಆದಮೇಲೆ
ತಾಯಿ 9 ತಿಂಗಳು ನಾನು ಹೊಟ್ಟೆಗೆ ಹಿಂಗೆ ಇಟ್ಕೊಂಡಿನಿ ಡಾಕ್ಟ್ರೇ, ಅದು ಕಟ್ ಮಾಡಿಬೇಡ್ರಿ, ಅದು ಹಂಗೇ ಇರಲಿ ಕನೆಕ್ಷನ್, ನನ್ನ ಮಗು ಇದು, ನನ್ನ ಬಂಗಾರ ಇದು, ಜೀವಮಾನೆಲ್ಲ ಕನೆಕ್ಷನ್ ಹಂಗೇ ಇರಬೇಕು ಅಂತೀರಾ? ಹಂಗಿದ್ರೆ ಏನಾಗ್ತದೆ? ಇಬ್ಬರು ಸಾಯ್ತೀರಿ. ಮಗು ಕೂಡ ಸಾಯ್ತತೆ, ತಾಯಿ ಕೂಡ ಸಾಯ್ತದೆ ಇನ್ಫೆಕ್ಷನ್ ಆಗಿ. ಅದನ್ನೇನು ಮಾಡ್ತಾರೆ? ಅದಕ್ಕೊಂದು ಸಮಯ ಇದೆ. ಯಾವಾಗ? 9 ತಿಂಗಳು. ಅದಾದ್ಮೇಲೆ ಅದನ್ನೇನು ಮಾಡಬೇಕು? ಕಟ್ ಮಾಡಬೇಕು. ಹಂಗೆ ತಂದೆ ತಾಯಿಗಳು ಮಕ್ಕಳ ಜೊತೆಗೆ ಒಂದು ಸಮಯದವರೆಗೆ ಸಂಬಂಧ ಪೋಷಿಸೋದು, ಬೆಳೆಸೋದು, ಒಳ್ಳೆಯದು ಕೆಟ್ಟದ್ದು ಹೇಳ್ಕೊಡೋದು, ಇದು ಮಾಡೋದು, ರೈಟ್? ಏನಾಯ್ತೋ ಮಾರ್ಗದರ್ಶನ ಕೊಡೋದು. ನೋಡಪ್ಪ, ನಾಳೆ ಮದುವೆ ಮಾಡ್ಕೊತಿ, ಹಿಂಗಿರ್ಬೇಕು, ಅಥವಾ ಹುಡುಗಿಗೆ ನೀನು ಮದುವೆ ಮಾಡ್ಕೊತಿ, ಇದು ಅಲ್ಲಿ. ಅದಾದ ಮೇಲೆ ಏನಾಗಬೇಕು? ಮದುವೆ ಆದ ಮೇಲೆ ಇಲ್ಲಿ ಹೇಳ್ತದೆ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು. ಇದರ ಅರ್ಥ ಬೇರೆ ಮನೆಗೆ ಇರಬೇಕು ಅಂತಲ್ಲ. ಅಂದರೆ ಇವಾಗ ಆತುಕೊಳ್ಳೋದು ಯಾರ ಮೇಲೆ? ಇಷ್ಟುವರೆಗೆ ಅವ್ನು ಏನನ್ನ ಇದು ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಅವ್ರನ್ನೇ, ಅಥವಾ ಅಪ್ಪ ಅಮ್ಮ ಅಲ್ಲಿ ಅವ್ರನ್ನ ನಡೆಸ್ತಾ ಇರೋದು. ಅವಾಗ ಏನು ಹೇಳಿ, ನೋಡಪ್ಪ ಇವಾಗ ನೀವು ಮದುವೆ ಮಾಡ್ಕೊಂಡಿರ, ಅಪ್ಪ ಅಮ್ಮ ಏನು ಹೇಳ್ಬೇಕು ಗೊತ್ತಾ? ನಿಮ್ಮ ಸಂಸಾರ ನೀವು ನಡ್ಸ್ಕೊಂಡು ಹೋಗ್ರಿ, ನಮ್ದೇನೋ ಸಹಾಯ ಬೇಕಿದ್ರೆ ನೀವು ಕೇಳ್ರಿ, ನಾವು ಅವಾಗ ನಿಮಗೆ ಸಪೋರ್ಟ್ ಮಾಡ್ತೀವಿ. ಇವ್ರೇನು ಮಾಡ್ಬೇಕು? ಅಪ್ಪ ಅಮ್ಮ ನೋಡ್ಕೊಳ್ಬಾರ್ದಂತಲ್ಲ, ನೋಡ್ಕೊಳ್ಳಿ, ಸಾಕು, ಅವ್ರನ್ನ ನೋಡ್ಕೊಳ್ಬೇಕು, ಇದು ನಮ್ಮ ಜವಾಬ್ದಾರಿ ಆಗಿರುವಂಥದ್ದಾಗಿದೆ. ಅಲ್ಲಿ ಬಿಟ್ಟು ಅಂತಂದರೆ ಅವ್ರನ್ನ ಸುಮ್ಮನೆ ಕೇರ್ ಮಾಡಿಲ್ದಂಗೆ ಬಿಸಾಡೋದಲ್ಲ, ಅದು ತಪ್ಪು. ಮತ್ತೆ ಅಂದರೆ ನೀನು ಫ್ರಿಜ್ ಕೊಂಡ್ಕೋವಾಗ ನಿಮ್ಮ ಅಮ್ಮನ ಕಲರ್ ತಗೋಬೇಡ, ಅರ್ಥ ಆಯ್ತಾ? ಸ್ವಲ್ಪ ಚೆನ್ನಾಗಿ ಅದೇ ಅಲ್ಲೇ ಅತ್ತೆ ಸೊಸೆಗೆ ಜಗಳ, ನನ್ನ ಮಗ ಇವ್ ನನ್ನ ಕೇಳ್ತಿದ್ದು, ಇವಾಗ ನೋಡು, ಸ್ವಲ್ಪ ಜನ ಅಲ್ಲಿ ಕಂಟ್ರೋಲ್ ಮಾಡ್ಬೇಕಂತಿರ್ತಾರೆ. ಆ ಕಂಟ್ರೋಲ್ ಬಿಡಬೇಕು, ಆ ಕಂಟ್ರೋಲು ಬಿಡಬೇಕು. ಹಲ್ಲೆಲೂಯ. ಓಕೆ. ಈ ಕಾರಣದಿಂದಲೇ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ಶರೀರವಾಗಿರುವುದು ಎಂದು ನೀವು ಓದಲಿಲ್ಲವೋ? ಅವರಿಬ್ಬರು ಒಂದಾಗ್ತಾರಂತ. ಆಮೇನ್. ಹಲ್ಲೆಲೂಯ. ಸೊ ಇದು ಸಂಬಂಧ. ಅಲ್ಲಿ ಬಿಡುವುದು ಇದೆ, ಸೇರಿಕೊಳ್ಳುವುದು ಇದೆ. ಮದುವೆ ಅನ್ನುವಾಗ ಬಿಡಬೇಕು, ಸೇರಿಕೊಳ್ಬೇಕು. ಎರಡೂ ಕಡೆಯಿಂದ ಮಾನಸಿಕವಾಗಿ, ಭಾವನೆಗಳಲ್ಲಿ. ಆಮೇನ್. ಓಕೆ. ಸೊ ಇಲ್ಲಿ ಬಿಡೋದು ಹಂಗೆ. ಇವಾಗ ನಾವು ಕ್ರಿಸ್ತನ ಸಭೆಯಾಗಿ ದೇವರ ಮಕ್ಕಳಾದುವಾಗ ನಮಗೂ ಬಿಡೋದಿದೆ, ಸೇರೋದಿದೆ. ನಾವೇನು ಬಿಡಬೇಕು? ಪಾಪ ಬಿಡಬೇಕು. ಸ್ವಾಮಿ ನಮ್ದಾಗ ಹೌದಾ ಇಲ್ಲ? ನಾವೇನು ಬಿಡಬೇಕು? ಹಳೆ ಜೀವನ ಬಿಡಬೇಕು. ನಾವೇನು ಬಿಡಬೇಕು? ಕೆಲವು ಸಂಗತಿಗಳು ಬಿಡಬೇಕು, ಲೌಕಿಕ ಸಂಗತಿಗಳು ಬಿಡಬೇಕು. ಏನು ಬಿಡಬೇಕು? ದ್ವೇಷ ಬಿಡಬೇಕು. ಏನು ಬಿಡಬೇಕು? ಅಸೂಯೆ ಬಿಡಬೇಕು. ಹೌದಲ್ಲ? ಅದನ್ನೇ ಪಶ್ಚಾತ್ತಾಪ ಅಂತ ಹೇಳೋದು. ಅವನ್ನ ಬಿಟ್ಟು ನಾವು ಕ್ರಿಸ್ತನೊಂದಿಗೆ ಸೇರಿಕೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ನೀವು ಬಿಡುವಂಥದ್ದಿದೆ, ಇಲ್ಲಿ ಕ್ರಿಸ್ತನೊಂದಿಗೆ ಸೇರಿಕೊಳ್ಳುವಂಥದ್ದಾಗಿದೆ. ಕ್ರಿಸ್ತನು ನಾವು ಒಂದಾಗುವವರಾಗಿದ್ದೇವೆ. ಆಮೇನ್. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಇದನ್ನು ನಾವೇನು ಮಾಡಬೇಕು? ಅರ್ಥ ಮಾಡಿಕೊಳ್ಳಬೇಕು. ಓಕೆ, ಮುಂದೆ ನೋಡ್ರಿ ದೇವರ ವಾಕ್ಯ ಏನು ಹೇಳ್ತದೆ. ಈ ಒಂದು ಸಂಬಂಧದಲ್ಲಿ ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಈ ಒಂದು ಸಂಬಂಧದಲ್ಲಿ ಏನು ಬೇಕಾಗಿದೆ ಪ್ರಿಯರೇ? ಈ ಒಂದು ಸಂಬಂಧದಲ್ಲಿ ಏನು ಬೇಕಾಗಿದೆ? ಏನು ಅಪೇಕ್ಷಿಸ್ತೀರಿ? ಮದುವೆ ಆದವ್ರು ಯಾರನ್ನು ಹೇಳ್ರಿ, ಇಲ್ಲ ಮದುವೆ ಆಗದೇ ಇರೋರು ಕೂಡ ಹೇಳ್ರಿ. ಏನು ಅಪೇಕ್ಷಿಸ್ತಾರೆ? ಈ ಸಂಬಂಧದಲ್ಲಿ ಏನು ಅಪೇಕ್ಷಿಸ್ತಾರೆ ಗೊತ್ತಾ? ನಂಬಿಗಸ್ತತೆ. ಕರೆಕ್ಟಾ ಇಲ್ಲ? ನಂಬಿಗಸ್ತತೆ ಅಂದ್ರೆ ಏನು? ನಂಬಿಗಸ್ತತೆ ಅಂದ್ರೆ ಏನು? ಗಂಡ ಬರೀ ನಂಬದಲ್ಲ ಇದು. ನಾನು ನಂಬಿಗಸ್ತನಾಗಿರ್ಬೇಕು. ಹೆಂಡ್ತಿನ ಬಿಟ್ಟು ಆ ಕಡೆ ಈ ಕಡೆ ನಾನು ಹೋಗಂಗಿಲ್ಲ. ಕರೆಕ್ಟಾ ಇಲ್ಲ? ಎಷ್ಟು ಜನ ಒಪ್ಕೊಳ್ತೀರಿ? ಹೆಣ್ಮಕ್ಳು ಎಷ್ಟು ಜನ ಒಪ್ಕೊಳ್ತೀರಿ? ನಿಮ್ಮ ಗಂಡ ನಿನ್ನ ಬಿಟ್ಟು ಬೇರೆ ಹೆಣ್ಮಕ್ಳನ್ನ ಹಿಂಗೆ ನೋಡೋದು, ಹಿಂಗೆ ಹೋಗೋದು, ಆಕಿನ ನೀ ಸೀರೆ ಬಾಗುಂದಿ ಹೇಳೋದು ಇಷ್ಟ ಆಗ್ತದೆ. ಎಷ್ಟು ಜನಕ್ಕೆ ಇಷ್ಟ ಆಗ್ತದೆ? ಹಂಗೆ ಉಲ್ಟಾ ಕೂಡ ಕೇಳ್ತೀನಿ. ಗಂಡಂದ್ರಿಗೆ ಇಷ್ಟ ಆಗ್ತದಾ? ಇಲ್ಲ. ಗಂಡ ಏನು ಅಪೇಕ್ಷಿಸ್ತಾನೆ? ಹೆಂಡ್ತಿ ನನಗಾಗಿ ಮಾತ್ರ.
ಸೇಮ್ ಈ ಕಡೆ ಕೂಡ ಹೆಂಡತಿ ಏನು ಅಪೇಕ್ಷಿಸ್ತಾಳ? ಇದು ಮತ್ತೆ ನಮ್ಮ ಭಾರತ ಸಮಾಜದಲ್ಲಿ ಉಲ್ಟಾ ಇವೆಲ್ಲ. ಗಂಡು ಮಗಳೇ ನಾನು ಎಲ್ಲನೂ ಹೋಗ್ತೀನಿ, ನಾನು ಮಾಡ್ತೀನಿ, ನಾನು ಬಡಿತೀನಿ, ನಾನು ನೋಡಿದ್ದೇನೆ, ನೀನು ಬಡ್ಸ್ಕ, ನಿನಗೆ ತಪ್ಪು. ಹೊರಗೆ ಹೆಂಗಿದ್ರೋ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು ನಿಮ್ಮ ಅಪ್ಪ ಹೆಂಗಿದ್ರೋ ಗೊತ್ತಿಲ್ಲ, ನಿಮ್ಮ ಮಾಮ ಹೆಂಗಿದ್ನೋ ಗೊತ್ತಿಲ್ಲ, ನಿಮ್ಮ ಚಿಕ್ಕಪ್ಪ ಹೆಂಗಿದಾನೋ ಗೊತ್ತಿಲ್ಲ, ನಿಮ್ಮ ದೊಡ್ಡಪ್ಪ ಹೆಂಗಿದಾನೋ ಗೊತ್ತಿಲ್ಲ. ಸ್ವಾಮಿನ ನಂಬಿದ ಮೇಲೆ ಇಲ್ಲಿ ದೇವರ ವಾಕ್ಯದ ಪ್ರಕಾರ ದೇವರ ಪುರುಷರಾಗಿ ನಾವಿಲ್ಲಿರಬೇಕು. ಪ್ರಿಯರ, ಬದಲಾವಣೆಗಳು ಬರಬೇಕು ನಮ್ಮಲ್ಲಿ. ಎಲ್ಲರೂ ಹೇಳ್ರಿ, ಹೆಂಗಂದ್ರೆ ಹಂಗೆ ಇರಕ್ಕೆ ಬರಲ್ಲ. ಜೋರಾಗಿ ಹೇಳ್ರಿ, ಹೆಂಗಂದ್ರೆ ಹಂಗೆ ಇರಕ್ಕೆ ಬರಲ್ಲ. ಇಬ್ಬರು ಅಷ್ಟೇ. ಹಲ್ಲೆಲೂಯಾ. ಯಾರು ತಗೋ ಚಾಟ್ ಮಾಡಿದೆ, ಯಾರಿಗೋ ಮೆಸೇಜ್ ಮಾಡಿದೆ, ಯಾರಿಗೋ ಫೋಟೋ ಕಳಿಸ್ದೆ, ಒಪ್ತಾನ? ಗಂಡ ಒಪ್ತಾನ? ಹೆಂಡ್ತಿ ಒಪ್ತಾನ? ಹೆಂಡ್ತಿ ಹೇಳ್ತಾಳೆ, ಪರವಾಗಿಲ್ಲ ಬಿಡು, ಅಲ್ಲಿ ಚಾಟಿಂಗ್ ಮಾಡ್ಕ ಆಕಿಂತಾಗ ಪರವಾಗಿಲ್ಲ. ಯಾವುದನ್ನ ಹೆಂಡ್ತಿಗೆ ಇಷ್ಟ ಆಗ್ತದ? ಗಂಡನಿಗೂ ಇಷ್ಟ ಆಗಲ್ಲ, ಹೆಂಡ್ತಿಗೂ ಇಷ್ಟ ಆಗಲಿ. ಇವಾಗ ನಮ್ಮ ಪತಿ ಯಾರು? ಹಂಗಂದ್ರೆ ಆತ ನಮ್ಮಿಂದ ಏನು ಅಪೇಕ್ಷಿಸ್ತಾನೆ? ಈಗಿನ ಕಾಲದಾಗ ಮೊಬೈಲ್ಗಳು ಬಂದ್ಬಿಟ್ಟವಪ್ಪ, ಕತೆಗಳು ಕೇಳ್ತೀವಿ ನಾವು. ಒಂದೇ ಆಸ್ಕಾಗಿ ಇರ್ತಾರ, ಬಟ್ ಮೆಸೇಜ್ ಯಾವನ್ ತಗೋ ಮಾಡೋದು, ಇಲ್ಲ ಮೆಸೇಜ್ ಯಾವಳು ತಗೋ ಮಾಡೋದು. ಅದನ್ನೇನಂತೀವಿ ನಾವು? ಏನಂತೀವಿ ಅದನ್ನು? ಒಪ್ಪಿಗೆನಾ? ಮದುವೆಯಲ್ಲಿ ಅದು ಒಪ್ಪಿಗೆನಾ? ನೋ 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 ನೋ. ಅದನ್ನೇನಂತೀವಿ? ಸಂಬಂಧ ಅಲ್ಲ, ಅಕ್ರಮ ಸಂಬಂಧ ಅಂತೀವಿ. ಆ ಸಂಬಂಧನೇನಂತೀವಿ ನಾವು? ಅಕ್ರಮ ಸಂಬಂಧ. ದೇವರು ನಮ್ಮನ್ನು ಕರೆದಿದ್ದು ದೇವರಿಗೆ ನಾವು ಪರಿಶುದ್ಧವಾದಂಥ ಸಂಬಂಧದಲ್ಲಿ ಜೀವಿಸಿದರೆ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ವರ್ತನೆಯಲ್ಲಿ, ನಮ್ಮ ಭಾವನೆಯಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಮಾತಿನಲ್ಲಿ ಕ್ರಿಸ್ತನು ಇರಬೇಕು ನಮ್ಮ ಜೀವಿತದಲ್ಲಿ. ಇಲ್ಲಿ ಬಂದೆ, ಕೈ ಎತ್ತದೆ, ದೇವ್ರನ್ನ ಆರಾಧಿಸಿದೆ, ಸಭೆಗೆ ಬಂದೆ, ಅನಿಲಣ್ಣ ಕೇಳ್ತಾನ, ಇಲ್ಲಾಂದ್ರೆ ಹೋಗ್ತೀನಪ್ಪ, ಬಂದೆ, ಆಮೇಲೆ ನಾನು ಇಷ್ಟ ಬಂದಂಗೆ ಜೀವಿಸಿದೆ. ಅಕ್ರಮ ಸಂಬಂಧ. ಆಮೇಲೆ ಒಪ್ಪಿಗೆನಾ? ಎಷ್ಟು ಜನ ಒಪ್ಪಿಗೆ ಅದ್ವಾ? ನೋ. ದೇವ್ರು ಒಪ್ತಾನ? ನಾವು ನಮ್ಮ ಮದುವೆಗಳಲ್ಲಿ ಒಪ್ಪಲ್ಲ ಅಂತಂದರೆ ದೇವ್ರು ಹೆಂಗೆ ಒಪ್ತಾನ? ನಾವು ಆತನ ಜೊತೆಗೆ ಸಂಬಂಧ ಇಟ್ಟುಕೊಳ್ಳುವಾಗ ದೇವ್ರು ಹೇಳ್ತಾನೆ, ನೀನು ಎಲ್ಲೋ ಬಿದ್ದಿದ್ದಿ, ನೀನು ಎಲ್ಲೋ ಇದ್ದಿ, ನಿನಗೆ ಗತಿ ಇದ್ದಿಲ್ಲ, ನೀನು ಪಾಪದಾಗೆ ಬಿದ್ದಿದ್ದಿ, ನೀನು ಸೈತಾನ್ ಬಂಧನದಲ್ಲಿ ಇದ್ದಿದ್ದಿ, ನೀನು ಎಲ್ಲಿ ನಾನು ಬಂದು ನಿನಗಾಗಿ ನಾನು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಆ ಕೆಸರಿಂದ ಎತ್ತಿ ನಿನ್ನನ್ನು ತೊಳೆದು ನಿನ್ನನ್ನು ಶುದ್ಧಿ ಮಾಡಿ ನನ್ನ ಸ್ವಂತ ವಧುವಾಗಿ ನಾನು ನಿನ್ನನ್ನು ಮಾಡಿಕೊಂಡಿದ್ದೇನೆ. ಇವಾಗ ನೀನು ಹೆಂಗೆ ಜೀವಿಸ್ಬೇಕು? ಯಾರಿಗೋಸ್ಕರ ಜೀವಿಸ್ಬೇಕು? ನೀನು ಕ್ರಿಸ್ತನಿಗಾಗಿ ಜೀವಿಸಬೇಕು. ಆಮೇನ್. ಯೇಸ್ವಾಮಿ ಹತ್ರ ಸಂಬಂಧ ಇದೆ ಅಂತಂದ್ರೆ ಅಕ್ರಮ ಸಂಬಂಧಗಳು ಕಟ್ಟಾಗಬೇಕು. ಇದು ಎಲ್ಲರಿಗೂ ಅನ್ವಯಿಸ್ತದೆ. ನಂಗೆ ಮದುವೆ ಆಗಿಲ್ಲ, ನೀನು ಯವನಸ್ಥನ ಆದರೆ ನೀನು ಯೇಸ್ವಾಮಿ ನಂಬಿದ್ರೆ ನೀನು ದೇವ್ರ ಮಗುವಾಗಿದ್ದಿ, ನೀನು ದೇವ್ರ ವಧು ಆಗಿದ್ದಿ. ನೀನು ನಾನು ಕಾಲೇಜ್ನಾಗ ಹೆಂಗಂದ್ರೆ ಹಂಗೆ ಇರ್ತೀನಿ, ಅಲ್ಲಿ ಇವ್ರ ಹತ್ರ ಇದು ಮಾಡ್ತೀನಿ, ನನ್ನ ಗರ್ಲ್ ಫ್ರೆಂಡ್ಸ್ ಹತ್ರ ಚಾಟಿಂಗ್ ಮಾಡ್ಕೊತೀನಿ, ನಾನು ಇದ್ರಾಗ ಮಾಡ್ತೀನಿ, ನಾನು ಸ್ನ್ಯಾಪ್ಚಾಟ್ನಾಗ ಮಾಡ್ತೀನಿ, ನಮ್ಮ ಅಮ್ಮನಿಗೆ ಗೊತ್ತಾಗಲ್ಲ, ನಮ್ಮ ಅಪ್ಪನಿಗೆ ಗೊತ್ತಾಗಿಲ್ಲ, ನಾನು ಮಾಡಿ ಡಿಲೀಟ್ ಮಾಡ್ತೀನಿ. ನಾನು ಟಿ ವ್ಯಾಗ ಏನು ಬೇಕೋ ಅದು ನೋಡ್ಕೊತೀನಿ, ನಾನು ಮೊಬೈಲ್ನಾಗ ಏನು ಬೇಕೋ ನಾನು ನೋಡ್ಕೊತೀನಿ. ಒಪ್ಪಿಗೆನಾ? ಗಟ್ಟಿಗೆ ಹೇಳ್ರಿ, ಒಪ್ಪಿಗೆನಾ? ಇಲ್ಲ. ಹಲ್ಲೆಲೂಯಾ. ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ ದೇವರು. ಅದ್ರ ಬಗ್ಗೆ ಏನು ಹೇಳ್ತಾನೆ ನೋಡ್ರಿ. ಯೆರೆಮೀಯ 3:14 ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳಿರಿ. ಅವ್ರಿಗೆ ಹೇಳ್ತಾನೆ ಇಸ್ರಾಯೇಲ್ ಜನರಿಗೆ, ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳಿರಿ ಅಂತೆ. ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳಿರಿ, ನಾನು ನಿಮಗೆ ಪತಿ. ಆಮೇಲೆ ಏನು ಹೇಳ್ತಾ ಇನ್ನ ದೇವರು ಅಂಥವ್ರಿಗೆ, ಇಸ್ರಾಯೇಲ್ ಜನರು, ಇಸ್ರಾಯೇಲರ ಹೊಳೆ ಒಡಂಬಡಿಕೆ ನೀವು ಓದಿದ್ರೆ ಅವ್ರದ್ದು ಬುದ್ಧಿ ಏನು ಗೊತ್ತಾ? ದೇವ್ರ ಹತ್ರ ಇದ್ರು, ಸ್ವಲ್ಪ ಆರಾಧಿಸಿದ್ರು, ದೇವ್ರನ್ನ ಪ್ರೀತಿಸಿದ್ರು, ಮತ್ತೆ ದೇವ್ರು ಬಿಟ್ಟು ಎಲ್ಲ ಹೋದ್ರು.
ಮತ್ತೆ ಶ್ರಮೆಗಳು ಅವು ಇವು ಅನುಭವಿಸಿದ್ರು. ತಪ್ಪು ಮಾಡಿವಪ್ಪ ಅಂತೇಳಿ ಮತ್ತೆ ದೇವ್ರ ಹತ್ರ ದೇವ್ರೇ 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 ಅಂದ್ರು. ಮತ್ತೆ ದೇವ್ರವ್ರನ್ನ ಕ್ಷಮಿಸ್ದ, ಕರ್ಕಂಡ, ಇದು ಮಾಡ್ದ, ಎಲ್ಲ ಇದು ಮಾಡ್ದ, ಮತ್ತೆ ಡರ್ ಅಂತ ಮತ್ತೆ ಹೋದ್ರು. ಇದು ಅವ್ರದ್ದು ಲೈಫ್ ಸ್ಟೈಲ್, ಇದು ಅವ್ರನ್ನ ಜೀವನ ಶೈಲಿ ಆಗಿತ್ತು. ಅದಕ್ಕೆ ದೇವರವ್ರ ಹತ್ರ ಮಾತಾಡಿದೆ, ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳಿರಿ, ನಾನು ನಿಮಗೆ ಪತಿ. ಒಂದು ಪಟ್ಟಣಕ್ಕೆ ಒಬ್ಬನಂತೆಯೂ ಗೋತ್ರಕ್ಕೆ ಇಬ್ಬರಂತೆಯೂ ಆರಿಸಿ ಚಿಯೋನಿಗೆ ಕರೆ ತರುವೆನು. ಆತನು ಹೇಳ್ತಾನೆ, ಇಂಥ ಜೀವಿತ ನೀನು ನನ್ನ ಮಾಡ್ಕೊಂಡ್ಮೇಲೆ ನೀನು ನನ್ನ ಜೊತೆಗಿರ್ಬೇಕು. ಡಬಲ್ ಲೈಫ್ ಯಾಕೆ ಜೀವಿಸ್ತೀನಿ ನೀನು ಅಂಥವ್ರಿಗೆ ಹೇಳ್ತೇನೆ, ಅಕ್ರಮ ಸಂಬಂಧ ಯಾಕೆ, ಬಾ ನೀನು ನನ್ನ ಜೊತೆಗಿರು ಅಂತ ದೇವರು ಹೇಳುವ ಆತನಾಗಿದ್ದಾನೆ. ನೆಕ್ಸ್ಟ್ ವಚನವನ್ನು ನೋಡೋಣ. ಇದು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ಭ್ರಷ್ಟರಾದ ಮಕ್ಕಳೇ ನೀವು ನನ್ನ ಕಡೆ ಬನ್ನಿರಿ ಎಂಬುದಾಗಿ. ಆದರೆ ಇದು ಇಸ್ರಾಯೇಲರಿಗೆ, ಎಲ್ಲರೂ ಹೇಳ್ರಿ ಅದು ಇಸ್ರಾಯೇಲರಿಗೆ, ರೈಟ್? ಆದರೆ ನಮಗೆ ಸಭೆಗೆ ಅನ್ವಯಿಸ್ತದ ಅನ್ವಯಿಸಲ್ವಾ? ನೋಡೋಣ ಬಾ ಹೆಂಗೆ ಅನ್ವಯಿಸ್ತದೆ ಎಂಬುದಾಗಿ. ಯಾಕೋಬ 4ನೇ ಅಧ್ಯಾಯ ನೋಡ್ರಿ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ, ಇದು ಹೊಸ ಒಡಂಬಡಿಕೆ. ವ್ಯಭಿಚಾರಿಗಳೇ, ದೇವ್ರು ಏನು ಹೇಳ್ತಾನಲ್ಲಿ? ದೇವ್ರ ವಾಕ್ಯ, ವ್ಯಭಿಚಾರಿಗಳೇ. ವ್ಯಭಿಚಾರ ಅಂದರೆ ಯಾರು? ಅಕ್ರಮ ಸಂಬಂಧ ಇಟ್ಟುಕೊಳ್ಳುವವನು ವ್ಯಭಿಚಾರಿ. ಇಲ್ಲಿ ದೇವ್ರು ನಾವು ಹೇಳ್ಬೋದು, ನಾನು ಯಾವ ವ್ಯಭಿಚಾರ, ಇದರಲ್ಲಿ ಆತ್ಮಿಕ ವ್ಯಭಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ವ್ಯಭಿಚಾರಿಗಳೇ, ಇಹಲೋಕದ ಗೆಳೆತನವು ದೇವರಿಗೆ ಹಗೆತನವೆಂದು ನಿಮಗೆ ತಿಳಿಯದೋ? ಇಲ್ಲಿ ಏನಂತ ಹೇಳ್ತಾನೆ? ಇಹಲೋಕದ ಗೆಳೆತನವು ದೇವರಿಗೆ ಹಗೆತನವೆಂದು ನಿಮಗೆ ತಿಳಿಯದೋ? ಆದ್ದರಿಂದ ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಮದುವೆ ಮಾಡ್ಕೊಂಡಿದ್ದು ಇವನ ಹತ್ರ, ಆದರೆ ನನ್ನ ಸ್ನೇಹ ಇವನ ಹತ್ರ ಅಂತಂದ್ರೆ ದೇವ್ರೇನು ಹೇಳ್ತಾನೆ? ವ್ಯಭಿಚಾರಿಗಳೇ. ಲೋಕದ ಜೊತೆಗೆ ನಾವು ಆ ಥರ ಸಂಬಂಧ ಇಟ್ಕೊಳ್ಳೋಕ್ಕಾಗಲ್ಲ. ಆದುದರಿಂದ ಲೋಕಕ್ಕೆ ಸ್ನೇಹಿತವಾಗಿರಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. 5ನೇ ವಚನ ನೋಡ್ರಿ, ಹೇಳ್ತದೆ, ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು, ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಏನಂತೆ? ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆಂಬ ವೇದೋಕ್ತಿ ಬರೀ ಮಾತೆಂದು ನೀವು ಭಾವಿಸುತ್ತೀರೋ? ಇದು ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಗೊತ್ತಾ? 4ನೇ ವಚನದಲ್ಲಿ ಏನು? ಅವ್ರು ವ್ಯಭಿಚಾರಿಗಳಂತೆ. ಹೆಂಗೆ ವ್ಯಭಿಚಾರ? ಇಲ್ಲಿ ದೇವ್ರನ್ನ ಆರಾಧಿಸೋದು, ಲೋಕದ ಹತ್ರ ಸಂಬಂಧ ಇಟ್ಕೊಳ್ಳೋದು, ಲೋಕದ ಸ್ನೇಹಿತರವರು ಆಗೋದು. ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ದೇವರ ವಿಷಯಗಳ ಮೇಲೆ ಆಸೆ ಇಲ್ಲ. ಆಸೆ ಎಲ್ಲ ಲೌಕಿಕ ಆಸೆ, ರೈಟ್? ಅಂಥವ್ರಿಗೆ ಹೇಳಿ ಆ ವಚನದಲ್ಲಿ ಹೇಳ್ತಾನೆ, ದೇವರು ನಮ್ಮಲ್ಲಿ ಇರಿಸುವ ಅಂತ. ಹಂಗಿರುವಾಗ ಏನಾಗ್ತದೆ ಗೊತ್ತಾ? ದೇವರಲ್ಲಿ ನಮ್ಮಲ್ಲಿರುವ ಇರಿಸಿರುವ ಪವಿತ್ರಾತ್ಮ, ನಮ್ಮ ಒಳಗಡೆ ಯಾರಿದ್ದಾರೆ? ಪವಿತ್ರಾತ್ಮನಿದ್ದಾನೆ. ಆದರೆ ಪವಿತ್ರಾತ್ಮನು ನಮ್ಮ ಅಂತ ಜೀವನವನ್ನು ನೋಡಿ ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನಂತೆ. ಅಭಿಮಾನ ತಾಪದಿಂದ. ಒಂದು ಪ್ರಶ್ನೆ ಕೇಳ್ತೇನೆ. ಒಂದು ದಂಪತಿ ಇದ್ದಾರೆ ಅನ್ಕೊಡ್ರಿ, ಗಂಡ ಹೆಂಡತಿ. ಒಂದು ವೇಳೆ ಗಂಡ ಹೆಂಡತಿ ಹತ್ರ ಸಂಬಂಧ ಇಟ್ಟುಕೊಳ್ಳದೆ ಹೊರಗೆಲ್ಲ ಸಂಬಂಧ ಇಟ್ಕೊಂಡ್ರೆ ಹೆಂಡತಿಗೆ ಹೆಂಗಿರ್ತತೆ? ಹಿಂಗೆ ಈ ಥರ ಪ್ರಶ್ನೆ ಕೂಡ ಕೇಳೋಣ. ಹೆಂಡತಿ ಗಂಡಂತಾಗೆ ಇದು ಮಾಡಿಲ್ದಂಗೆ ಹೊರಗೆ ಸಂಬಂಧ ಇಟ್ಕೊಂಡ್ರೆ ಗಂಡನಿಗೆ ಹೆಂಗೆ ಅನಿಸ್ತತೆ? ಇವಾಗ ನಾವು ಲೋಕದ ಹತ್ರ ಸ್ನೇಹ ಮಾಡಿದರೆ ಒಳಗೆ ಪವಿತ್ರಾತ್ಮನಿಗೆ ಹೆಂಗೆ ಅನಿಸ್ತತೆ? ಅದೇ ಆ ಪ್ರಶ್ನೆಗೆ ಉತ್ತರ. ಅಲ್ಲಿ ನಮ್ಮ ಒಳಗಡೆ ಇರುವ ಪವಿತ್ರಾತ್ಮನು ಏನು ಮಾಡ್ತಾನಂತೆ? ನಮಗೋಸ್ಕರ ನಾನು ಮಾಡ್ಕೊಂಡು ಆಮೇಲೆ ಅಲ್ಲಿ ನೀವು ಆ ಭಾವನೆ, ದೇವರ ಭಾವನೆ ಅರ್ಥ ಮಾಡಿಕೊಳ್ಳಬೇಕು. ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆಂಬ ವೇದೋಕ್ತಿ ಬರೆದ ಮಾತೆಂದು, ಬರೀ ಮಾತೆಂದು ನೀವು ಭಾವಿಸುತ್ತೀರೋ? ಅದು ಬರೀ ಮಾತಲ್ಲ, ಅದು ದೇವರಿಗೆ ಒಳಗಡೆ ನಿನಗೆ ಹೆಂಗೆ ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿ ಪರ ಸ್ತ್ರೀ ಅಥವಾ ಪುರುಷನ ಹತ್ರ ಸಂಬಂಧ ಇಟ್ಟುಕೊಂಡ್ರೆ ನಿಮಗೆ ಹೆಂಗೆ ಗಲಿಬಿಲಿ ಆಗ್ತದೋ ಪವಿತ್ರಾತ್ಮನಿಗೆ ಹಂಗೆ ಆಗ್ತದಂತ. ಒಂದು ತಾಸು ನನ್ನ ಹತ್ರ ಪ್ರಾರ್ಥನೆ ಮಾಡಕ್ಕೆ ಬರಲ್ಲ, 6 ತಾಸು ಕ್ರಿಕೆಟ್ ನೋಡ್ತಾನಪ್ಪ. ಸ್ನೇಹ ಜಾಸ್ತಿ ಎಲ್ಲ ಆಯ್ತು. ವಿರಾಟ್ ಕೊಹ್ಲಿ ಜೊತೆಗೆ ಸ್ನೇಹ.
ಇನ್ನು ಮುಗೀತಪ್ಪ, ಆಯ್ತುವರ 2 ತಾಸು ಸಂದೇಶ ಮುಗೀತ. ಆಮೇನಂದ್ರು ಇನ್ನು ರಾತ್ರಿವರೆಗೆ ನೀವುಂಟೆ 4 ಚಾಲು ಟಿವಿ ಅಯ್ಯ, ನೀವೆಂಟೇನೇನು ಉಂಟಾ ಟಿವಿ ಅಯ್ಯ. ಈ ಚಾನಲ್ ಆ ಚಾನಲ್ ಅಬ್ಬಬ್ಬ ಇಲ್ಲಿ ಅನಿಲಣ್ಣ ಎಷ್ಟೊತ್ತು ಪ್ರೀಚ್ ಮಾಡ್ತಾನಪ್ಪ. ಟಿವಿ ನೋಡುವಾಗ ಹಂಗೆ ಅನ್ಸಲ್ಲ. ವಾರಕ್ಕೊಂದ್ಸರಿ ಬರೋದು. ಇರ್ಲಿ ಈ ಕಡೆ ನೋಡ್ರಿ, ವಾರಕ್ಕೊಂದ್ಸರಿ ಬರೋದು. ಆ ಸೀರಿಯಲ್ಗಳು ದಿನಾಲು ಬರ್ತಾವಪ್ಪ. ನಿನ್ನೇನಾಯ್ತು ರೀಕ್ಯಾಪು, ಏನಾಯ್ತು ಅಡಿಗೆ ಗಿಡಿಗೆ ಎಲ್ಲ ಬಿಟ್ಟು ಬರೋದು. ಅವರು ಕರೆಕ್ಟ್ ಆ ಟೈಮ್ಗೆ ಇಟ್ಟಿರ್ತಾರೆ. ಸ್ಕೂಲ್ನಾಗ ಹುಡುಗರು ಸ್ಕೂಲ್ಗೆ ಹೋಗಿರ್ತಾರೆ, ಗಂಡ ಕೆಲಸಕ್ಕೆ ಹೋಗಿರ್ತಾನೆ. ಅದು ಯಾರ್ಯಾರಿಗೆ ಯಾವ ಟೈಮ್ಗೆ ಸಿಗ್ತಾರೋ ಅವ್ರಿಗೆ ಅಂಥ ಪ್ರೋಗ್ರಾಮ್ಗಳೇ ಇಟ್ಟಿರ್ತಾರೆ ಅವರು. ಅವು ಮತ್ತೆ ಹಳೆ ಪ್ರೋಗ್ರಾಮ್ಗಳೇ, ಮತ್ತೆ ಅತ್ತೆ ಸೊಸೆ ಪ್ರೋಗ್ರಾಮ್ಗಳೇ ಬೇಕಾ? ದೇವರ ಮೇಲೆ ಪ್ರೀತಿ ಇರೋರು ಏನು ಮಾಡ್ತಾರೆ? ಬೈಬಲ್ ತೆಗಿತಾರೆ, ಪ್ರಾರ್ಥನೆ. ಸ್ವಾಮಿ ಸಮಯ ಕೊಟ್ಟಿದ್ದೆ, ನಾನು ನಿನ್ನ ಜೊತೆಗೆ ಸಮಯವನ್ನು ಕಳೆಯುವಾತನ ಆಗಿದ್ದೇನೆ. ಹಲ್ಲೆಲೂಯಾ. ಎಲ್ಲರಿಗೆ ಇಂಥ ಒಂದು ಬೇರೆ ಬೇರೆ ಮಟ್ಟದಲ್ಲಿ ಲೋಕದ ಸ್ನೇಹ ಇದೆ ಪ್ರಿಯರು. ಒಬ್ಬರು ಜಾಸ್ತಿ ಇರ್ಬೋದು, ಒಬ್ಬರು ಕಡಿಮೆ ಇರ್ಬೋದು, ಅಥವಾ ಒಬ್ಬರು ಒಂದಾನೊಂದು ಟೈಮ್ನಲ್ಲಿ ಅನುಭವಿಸಿರ್ಬೋದು. ಎಲ್ಲರದು ಪ್ರೀತಿ ಯಾವತ್ತೋ ಒಂದು ಸರಿ ತಣ್ಣಗಾಗಿದ್ದು, ಇವಾಗ ಹೆಂಗಾಯ್ತೋ ನಿಮ್ಮ ಪರಿಸ್ಥಿತಿ ಗೊತ್ತಿಲ್ಲ. ದೇವರು ಅದಕ್ಕೆ ಆ ಎಫೆಸ ಸಭೆಗೆ ಹೇಳ್ತಾ ಇದ್ದಾನೆ ಪ್ರಕಟಣೆ ಗ್ರಂಥದಲ್ಲಿ, ನಿನ್ನ ಮೊದಲನೇ ಪ್ರೀತಿಯನ್ನು ನೀನು ಕಳ್ಕೊಂಡಿದ್ದಿ. ಮೊದಲನೇ ಪ್ರೀತಿ ಅಂದ್ರೆ ಏನು? ಮದುವೆ ಆದಾಗ ಅವಾಗ ಹೆಂಗಿದೆ, ಗಂಡ ಅಂತ ಕೈಯೇ ಬಿಡೋದಿಲ್ಲ, ಹಿಂಗೇ ಹೋಗ್ಲಿ. ಆಮೇಲೆ ಯೇಸುವಿನ ನಮ್ಮದಾಗ ಹೆಂಗಿತ್ತು? ಬೈಬಲೇ ಬಿಡಲ್ಲ, ಪ್ರಾರ್ಥನೆ ಬಿಡಲ್ಲ, ಎಲ್ಲ ಮೀಟಿಂಗ್ಗಳಿಗೆ ಬರೋದು, ಎಷ್ಟು ದೂರ ಇದ್ರೂ ಬರೋದು, ನಡ್ಕೊಂಡು ಬರೋದು. ಆಮೇಲೆ ದೂರ ಆಯ್ತು ಬಿಡು ಬಸ್, ಬಿಸಿಲಾಯ್ತು ಬಿಡು ಬಸ್, ಆಗೋದಿಲ್ಲ ಬಸ್. ಏನಾಯ್ತು? ಮೊದಲನೇ ಪ್ರೀತಿ ಹೋಯ್ತು, ಹನಿಮೂನ್ ಮುಗಿದೋಯ್ತು. ಆದರೆ ದೇವರು ಏನು ಹೇಳ್ತದಾನೆ ಇಲ್ಲಿ? ದೇವರ ಆತ್ಮನು ನಮಗಾಗಿ ಅಭಿಮಾನ ತಾಪದಿಂದ ಆತನು ಹಂಬಲಿಸುತ್ತೆ. ನನ್ನ ಮಗ ಬರ್ತಾನೆ, ನನ್ನ ಮಗಳು ನನ್ನ ಹತ್ರ ಬರ್ತಾಳೆ, ಪ್ರಾರ್ಥನೆ ಕಳಿದ್ದಾರೆ, ನಾನೊಂದು ಒಳ್ಳೆ ಉದ್ದೇಶ ಇಟ್ಟಿದ್ದೀನಿ, ಪ್ಲ್ಯಾನ್ ಇಟ್ಟಿದ್ದೀನಿ ಅವ್ರ ಜೀವಿತದಲ್ಲಿ, ಅವ್ರ ಜೀವಿತ ನಾನು ಹಿಂಗೆ ರೂಪಿಸಬೇಕೆಂಬುದಾಗಿದ್ದೀನಿ. ಆಮೇಲೆ ಒಂದು ಮಾತ್ರ ಸತ್ಯ, ಸಮಾಜದಲ್ಲಾಗಲಿ ಎಲ್ಲನಾಗಲಿ ಅಕ್ರಮ ಸಂಬಂಧ ಮಾಡಿದವ್ರ ಜೀವಿತದಲ್ಲಿ ಸಂತೋಷ ಇಲ್ಲ. ಅದು ಸುಳ್ಳಿನ ಜೀವಿತ. ಅದು ನೋಡೋಕ್ಕೆ ಸಂತೋಷ ಇದ್ದಂಗೆ ಇರ್ಬೋದು, ಸುಳ್ಳಿನ ಜೀವಿತ ಅದು. ಯಾರಿಗೂ ಸಂತೋಷ ಇಲ್ಲ. ಗಂಡಗಿಲ್ಲ, ಹೆಂಡತಿಗಿಲ್ಲ, ಮಕ್ಕಳಿಗಿಲ್ಲ, ಕುಟುಂಬ ಹಾಳು. ಕರೆಕ್ಟಾ? ಹಂಗೆ ಆತ್ಮಿಕವಾಗಿ ನಾವು ಲೋಕದೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುವುದಾದರೆ ನಿನ್ನ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಬಿಡುಗಡೆ, ಆರೋಗ್ಯ, ಜೀವ ಯಾವ ಇರಲ್ಲ. ದೇವರ ಹತ್ರ ಸಂಬಂಧ ಕಟ್ಟಾದರೆ ಅಷ್ಟೇ ಎಲ್ಲ ಕಟ್. ಮನಸ್ಸಿನಲ್ಲಿ ಗಲಿಬಿಲಿ, ಆರಾಧನೆ ಮಾಡ್ಬೇಕಂತ ಆನಂದ ಇರಲ್ಲ. ಅವನು ಆನಂದ ಇರೋನು ಹೆಂಗಿರ್ತಾನೆ? ಹೇಳ್ಬೇಕು, ಬನ್ರು ಸಭೆಗೆ ಬನ್ರು, ಕೈ ಎತ್ತರು, ಮುಂದೆ ಬನ್ರು, ಬರೋದು ಬಂದಿವಪ್ಪ, ಯಾಕೆ ಕರಿತೀವಿ ನಮ್ಮನ್ನ? ಮೊದಲನೇ ಪ್ರೀತಿ ಯಾರು ಕರೀಲಿ, ಕರ್ದಂಗಿರ್ಲಿ, ಹೊಡಿ ಬರೋದು, ಬೇರೆಯವ್ರನ್ನ ಕರ್ಕೊಂಬರೋದು, ಇದು ಮಾಡೋದು. ಯಾರು ಹೇಳಲ್ಲ ಅವಾಗ, ನೀನು ಸುವಾರ್ತೆ ಹೇಳೋ ಅಂತ. ಅಲ್ಲೇ ಅವಾಗಲೇ ಒಳಗೆ ಸಂತೋಷ ಉಕ್ತಾ ಇರ್ತದೆ ಅದು ದೇವ್ರಿಗಾಗಿ. ಆಮೇಲೆ ಮುಂದೆ ನೋಡ್ರಿ, ಮುಗಿಸ್ತೇನೆ ಬೇಗ. ನಮ್ಮ ಹೃದಯ ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ ದೇವ್ರ ಸನ್ನಿಧಾನದಲ್ಲಿ. ಹೇಗಿದೆ ನಮ್ಮ ಸ್ನೇಹ? ದೇವ್ರ ಹತ್ರ ಜಾಸ್ತಿ ಇದೆಯಾ, ಲೋಕದ ಜೊತೆಗೆ ಜಾಸ್ತಿ ಇದೆಯಾ? ಆಮೇನ್. ದೇವ್ರ ಮೇಲೆ ಆಸೆ ಜಾಸ್ತಿ ಇದೆಯಾ, ಲೌಕಿಕ ವಿಷಯಗಳ ಮೇಲೆ ಆಸೆ ಜಾಸ್ತಿ ಇದೆಯಾ? ಯಾರೋ ಹೇಳಿದ್ರು ಲೋಕದ ಮೇಲೆ ಆಸೆ ಅಂದರೆ ಏನು ಅಂತ. ಯಾವುದೇ ಆಗಲಿ ದೇವರ ಮೇಲೆ ನಿನ್ನ ಪ್ರೀತಿಯನ್ನು ಕಡಿಮೆ ಮಾಡಿದರೆ ಅದೇ ಲೋಕ.
ಇವಾಗ ಲೋಕ ಅಂತಂದರೆ ನಾನು ಎಲ್ಲ ಬಿಟ್ಟು ಹೋಗ್ಬೇಕಂತಲ್ಲ, ನಿನ್ನ ಗಂಡನ ಬಿಟ್ಟು, ಹೆಂಡ್ತಿನ ಬಿಟ್ಟು, ಮಕ್ಕಳನ್ನ ಬಿಟ್ಟು. ಸ್ವಲ್ಪ ಜನ ಯಾರೋ ಹೇಳ್ತಾರೆ, ಎಲ್ಲ ಮದುವೆ ಮಾಡ್ಕೊಂಡು ಇದಾಗ್ಬಿಟ್ಟದಪ್ಪ, ನಾನು ಹೆಂಡ್ತಿನೆಲ್ಲ ಬಿಟ್ಟು ನಾನು ಅಲ್ಲೋಗಿ ಇರುವ ಹಿಮಾಲಯ ಪರ್ವತದಲ್ಲಿ ಒಂದು ಸಾಧುವಾಗಿ ನಾನು ಕುಂತ್ಬಿಡ್ತೀನಿ ಅಲ್ಲಿ. ಮತ್ತೆ ದೇವ್ರು ಹಂಗಲ್ಲ ಹೇಳೋದು, ಅದು ತಪ್ಪೇ. ಮತ್ತೆ ನಿನ್ನ ಹೆಂಡ್ತಿನ ನೀನು ನೋಡ್ಕೊಂಡಿಲ್ಲ ಅಂತಂದರೆ ಅದು ತಪ್ಪದು. ಜವಾಬ್ದಾರಿಗಳಿರ್ತವೆ. ಜವಾಬ್ದಾರಿ ಬೇರೆ, ಲೌಕಿಕ ಆಸೆ ಪಾಸೆ ಬೇರೆ. ಅದು ಗಂಡನ ನೋಡ್ಕೊಳ್ಳೋದು, ಹೆಂಡ್ತಿನ ನೋಡ್ಕೊಳ್ಳೋದು, ಸಂಸಾರ ನಡೆಸ್ಕೊಳ್ಳೋದು, ಉದ್ಯೋಗ ಮಾಡುವಂಥದ್ದು, ಮನೆಗೆ ತಂದು ಹಾಕುವಂಥದ್ದು, ಅದು ಜವಾಬ್ದಾರಿ. ಅದು ದೈವಿಕ ಮಕ್ಕಳು ಮಾಡಬೇಕಾದಂಥ ಸಂಗತಿ ಅದು. ಆಮೇನ್. ಅವೆಲ್ಲ ಬಿಟ್ಟು ಬರೀ ಬೈಬಲ್ ಓದ್ತೀನಿ, ಬರೀ ಪ್ರೇಯರ್ ಮಾಡ್ತೀನಿ ಅಂದ್ರೆ ಕೂಡ ದೇವರು ಒಪ್ಪಲ್ಲ. ಆಮೆನ್. ಆದರೆ ಲೋಕದ ಮೇಲೆ ಆಸೆಯನ್ನು, ಲೌಕಿಕ ಆಸೆಗಳನ್ನು ತ್ಯಜಿಸಿ ದೇವರ ಮಕ್ಕಳಾಗಿ ಜೀವಿಸುವುದು ದೇವರು ನಮ್ಮಿಂದ ಆಶಿಸುವವನಾಗಿದ್ದಾನೆ. 2 ತಿಮೋಥಿ 3:1-5 ಕೊನೆ ವಚನ, ಪ್ರೇಯರ್ 2ನೇ ವಚನ ಇದೆ, ಅದನ್ನು ನೋಡ್ಬಿಡೋಣ. ಓಕೆ, ಇಲ್ಲಿ ಏನು ಹೇಳ್ತದೆ ನೋಡ್ರಿ, ಬೇಗನೆ ನೋಡೋಣ. ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದು ತಿಳಿದುಕೋ. ಎಲ್ಲರೂ ಹೇಳ್ರಿ, ಯಾವ ದಿನಗಳಲ್ಲಿ? ಕಡೆ ದಿನಗಳಲ್ಲಿ. ಇದು ಕಡೆ ದಿನಗಳು ಪ್ರಿಯರೇ. ಕಡೆ ದಿನಗಳಂದರೆ ಬರೀ ಅರ್ಥಕ್ವೇಕ್ ಆಯಿತು, ಕೊರೋನಾ ಬಂತು, ಭೂಕಂಪ ಬಂತು, ಅದು ಮಾತ್ರ ಅಲ್ಲ. ಇವಾಗ ಲೋಕದಲ್ಲಿ ನೀವು ನೋಡ್ತಾ ಇರುವಾಗ ಎಲ್ಲ ಕಡೆ ಪಾಪ ಹೆಚ್ಚಾಗ್ತಾ ಇದೆ, ಅನೇಕ ಸಂಗತಿಗಳಾಗ್ತಾ ಇದೆ. ಇದು ಕಡೆ ದಿನಗಳಲ್ಲಿ. ಆದರೆ ಏನಾಗ್ತದೆ ನೋಡ್ರಿ, ಕಡೆ ದಿನಗಳಲ್ಲಿ ಮನುಷ್ಯರು ಸ್ವಾರ್ಥ ಚಿಂತಕರು, ಬೇರೆಯವ್ರು ಬೇಡ ಅಂತ ಅವ್ರಿಗೆ, ಹಣದ ಆಸೆಯವರು. ಆಮೆನ್. ಇವತ್ತು ಎಲ್ಲನ್ನ ಕೇಳ್ರಿ, ಯಾರನ್ನ ಹಣ 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 ಅದು ಬೇಗ ಹಣ ಹಣ ಹೆಣ ಕೂಡ ಬಾಯಿ ತೆಗಿತೈತೆ. ಹಣದ ಆಸೆಯವರು, ಚಾಡಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು. ಇಲ್ಲಿ ನೋಡ್ರಿ, ಬರೀ ಆ ವಚನ ಹೇಳೋದಲ್ಲ ಇಲ್ಲಿ, ರೈಟ್. ಆಮೇಲೆ ಹೇಳ್ತದೆ, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನ ಹೊಂದದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಕ್ರೂರರು, ಒಳ್ಳೆಯದನ್ನು ದ್ವೇಷಿಸುವವರು, ದ್ರೋಹಿಗಳು, ದುಡುಕುವವರು, ದುರಂಕಾರ ಉಳ್ಳವರು, ದೇವರನ್ನು ಪ್ರೀತಿಸುವುದಕ್ಕಿಂತ ಅಧಿಕವಾಗಿ ಭೋಗವನ್ನೇ ಪ್ರೀತಿಸುವವರು. ಕಡೆ ದಿನಗಳಲ್ಲಿ ಎಂಥವ್ರಂತೆ? ದೇವರ ಮೇಲೆ ಪ್ರೀತಿ ಕಡಿಮೆ, ಭೋಗಗಳನ್ನು ಪ್ರೀತಿಸುವುದು ಜಾಸ್ತಿ, ರೈಟ್. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು. ಇಂಥವರ ಸಹವಾಸವನ್ನು ಮಾಡದಿರಿ. ಸ್ಪಷ್ಟವಾಗಿದೆ ದೇವರ ವಾಕ್ಯದಲ್ಲಿ. ಕಡೆ ದಿನಗಳಲ್ಲಿ ಆಮೇನ್, ಭೋಗಗಳ ಮೇಲೆ ಪ್ರೀತಿ ಜಾಸ್ತಿ, ದೇವರ ಮೇಲೆ ಪ್ರೀತಿ ಕಡಿಮೆ. ಇದು ಆದರೆ ನಾವೇನು ಮಾಡಬೇಕು? ನಮ್ಮ ಹೃದಯಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಬೇಕು. ಕಡೆ ವಾಕ್ಯ ಪ್ರಿಯ ಮಕ್ಕಳೇ, ಇಲ್ಲಿ 1 ಯೋಹಾನ 5:21 ಹೇಳ್ತಾನೆ, ಪ್ರಿಯ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಈ ವಾಕ್ಯ ಓದುವಾಗ ನಾವು ಅನ್ಕೊಂತೀವಿ, ನಾನೇ ಆ ವಿಗ್ರಹ ಎಲ್ಲ ಬಿಟ್ಟು ಬಂದೀನಿ ನಾನು. ವಿಗ್ರಹ ಅಂದ್ರೆ ಏನು ಗೊತ್ತಾ? ಒಂದು ಮೂರ್ತಿ ಇಟ್ಟು ಪೂಜೆ ಮಾಡೋದಲ್ಲ ವಿಗ್ರಹ. ನಿನ್ನ ಜೀವಿತದಲ್ಲಿ ದೇವರು ಬಿಟ್ಟು ಬೇರೆ ಯಾವುದಾದ್ರೂ ದೇವರ ಸ್ಥಾನ ತೆಗೆದುಕೊಂಡಿದ್ರೆ ಅದೇ ನಿನ್ನ ವಿಗ್ರಹ. ದೇವರ್ಕಿಂತ ಜಾಸ್ತಿ ಬೇರೆ ಯಾವುದನ್ನು ನೀನು ಪ್ರೀತಿಸ್ತೀಯೋ ಅದೇ ನಿನ್ನ ವಿಗ್ರಹ. ನೀನು ಮೂರ್ತಿ ಇಟ್ಟು ಪೂಜೆ ಮಾಡದೇ ಇರ್ಬೋದು, ಆದರೆ ನಿನ್ನ ಹೃದಯದಲ್ಲಿ ದೇವರಿಗಿಂತ ಜಾಸ್ತಿ ಬೇರೆ ಯಾವುದನ್ನಾದರೂ ಪ್ರೀತಿಸಿದ್ರೆ, ನೀನು ಯಾವುದನ್ನು ಪ್ರೀತಿಸ್ತೀಯೋ ಅದು ನಿನ್ನ ವಿಗ್ರಹವಾಗಿರ್ಬೋದು. ದೇವರೇನು ಹೇಳ್ತಾನೆ? ವಿಗ್ರಹದಿಂದ ದೂರವಿರ್ರಿ. ಅಂದರೆ ಅರ್ಥವೇನು? ಲೋಕದ ಸಂಗತಿ. ಇವತ್ತು ದೇವರು ಬಯಸ್ತಾ ಇದ್ದಾನೆ ಪ್ರಿಯರೇ, ಆತನು ನಮ್ಮ ಪತಿಯಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತನೇನೋ ನಂಬಿಗಸ್ತನ್. ಎಷ್ಟು ಜನ ಹೇಳ್ತಾರೆ ದೇವರು ನಂಬಿಗಸ್ತನ್ ಅಂತ? ಆಮೇನ್. ಆದರೆ ನಮ್ಮ ಹೃದಯಗಳು ಕೆಲವೊಂದ್ಸರಿ, ರೈಟ್, ನಾವು ಎಚ್ಚರವಾಗದೇ ಇದ್ದರೆ ನಮ್ಮ ಹೃದಯ, ನಮ್ಮ ಮನಸ್ಸು ದೇವರಿಂದ ದೂರ ಹೋಗುವಂಥದ್ದು. ಅವಾಗ ನಮ್ಮಲ್ಲಿರುವ ದೇವರ ಆತ್ಮನು ತವಕ ಪಡುವವನಾಗಿದ್ದಾನೆ. ಆಮೆನ್. ಇವತ್ತು ನಾವು ದೇವರಿಗೆ ಸ್ನೇಹಿತರಾಗಿರೋಣ, ದೇವರನ್ನು ಪ್ರೀತಿಸುವವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ ನಾನು ದೇವರನ್ನು ಪ್ರೀತಿಸುವವನಾಗಿರ್ತೇನೆ ಎಂಬುದಾಗಿ? ಪೂರ್ಣ ಹೃದಯದಿಂದ. ಸಭೆಗೆ ಬಂದರೆ ಕಾಟಾಚಾರಕ್ಕೆ ಬರಬೇಡ್ರಿ, ಬೇಡ ಅಂತ ಜೀವಿತ. ಯಾಕೆ ಬೇಕು? ನಾನು 2 ಕಾಲು ಇಲ್ಲೊಂದು ನನಗೆ ಗೊತ್ತೇ ಇಲ್ಲ. ನಾನು ಯೇಸುಸ್ವಾಮಿನ ಅಂಗೀಕರಿಸ್ಕೋಕೆ ಮುಂಚೆ ಅವ್ರು ಕರೆದ್ರು ಪ್ರಾರ್ಥನೆಗೆ, ನೀವು ಹೋಗ್ರಪ್ಪ ದೇವ್ರ ಮಕ್ಕಳು, ನೀವು ನಾನು ಸೈತನ್ ಮಗ ಬಿಡು, ಅರ್ಧ ಅಲ್ಲಿ ನೋಡನ್ಬಿಡು, ಹೋಗಿ ಅನ್ಬಿಡು, ನಾನು ಹಂಗೆ ಮಾಡೇ ಇಲ್ಲ. ನಾನು ಇಲ್ಲ ಅಂದರೆ ಇಲ್ಲ, ಬೇಡ ನಡಿ, ನನಗಿದೇ ಬೇಕು, ಪಾಪ ಜೀವಿತ, ಹಿಂಗೆ ಹೋಗ್ತಿದ್ದೆ.
ಆದ್ರೆ ಯಾವಾಗ ಯೇಸ್ವಾಮಿ ನಿಜವಾಗ್ಲೂ ಅಂಗೀಕರಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಥೂ ಅಂತ ಜೀವಿತ, ದರಿದ್ರ ಜೀವಿತ ಯಾರಿಗೆ ಬೇಕು? ಅಲ್ಲನಿರ್ರಿ ಇಲ್ಲನಿರ್ರಿ, ಅಲ್ಲನಿರ್ರಿ ಇಲ್ಲನ್ನ ಇರ್ರಿ. ಸಭೆಗೆ ಯಾರನ್ನ ಮೆಚ್ಚಕ್ಕೆ ನಾವು ಬರೋದಲ್ಲ. ವಾಕ್ಯ ಓದಿದ್ರೆ ಯಾರಿಗೇನು ಲಾಭ ಆಗಲ್ಲ. ಪ್ರಾರ್ಥನೆ ಮಾಡಿದರೆ ಏನೋ ಬಾಬಾ ಪಾಸ್ಟ್ರೇ ನಾನು ಎಷ್ಟು ದೊಡ್ಡ ಕೆಲಸ, ನನಗೋಸ್ಕರ ಏನು ಮಾಡಲ್ಲ. ನಾವು ಉದ್ಧಾರ ಆಗ್ತೇವೆ. ಹಲ್ಲೆಲೂಯ. ದೇವರ ಹತ್ರ ನಾವು ಜೀವಿಸುವುದಾದರೆ, ಆತನನ್ನು ಪ್ರೀತಿಸುವುದಾದರೆ, ಆತನ ಸಂಬಂಧದಿಂದ ನಮಗೆ ಲಾಭ. ಆಮೇನ್. ಪಾಪನ್ ಬಿಟ್ರೆ ನಾನೇನೋ ದೊಡ್ಡ ತ್ಯಾಗ ಮಾಡ್ದೆ. ನಾನೇನು ತ್ಯಾಗ ಮಾಡಿ ನಾನೇನು ಸತ್ತಿನ, ರಕ್ತ ಸುರಿಸಿನ, ಸೈತಾನ್ ಸೋಲ್ಸಿನ, ಮರಣವನ್ನು ಜಯಿಸಿ ಎದ್ದಿದ್ದಿನ? ಆತ ನನಗೆ ಎಷ್ಟು ಉಪಕಾರ ಮಾಡಿದ್ದಾನೆ, ನಿನ್ನ ಜೀವಿತದಲ್ಲಿ ಎಷ್ಟು ಉಪಕಾರ ಮಾಡಿದ್ದಾನೆ. ನಾವು ಇಡೀ ಜೀವಮಾನವೆಲ್ಲ ನಾವು ಆತನಿಗೆ ಋಣಸ್ಥರಾಗಿದ್ದೇವೆ. ಆಮೇನ್. ಅದನ್ನೆಂದಿಗೂ ನಾವು ಮರೆಯಬಾರ್ದು. ಜೀವಿಸುವುದಾದರೆ ಕ್ರಿಸ್ತನಿಗಾಗಿ. ಹಳೆ ನಾವು ಆದಿ ಸಭೆಯಲ್ಲಿ ನೀವು ನೋಡೋದಾದ್ರೆ ಹೆಂಗಿದ್ರು ಗೊತ್ತಾ? ಪೇತ್ರ ಏನು ಮಾಡ್ದ? ಮನುಷ್ಯರಿಗೆ ವಿಧೇಯರಾಗುವುದಕ್ಕಿಂತ ದೇವರಿಗೆ ವಿಧೇಯರಾಗುವುದು ಒಳ್ಳೇದಂದ. ನೀನು ಸುವಾರ್ತೆ ಸಾರಿದ್ರೆ ಕಡಿತೀವಿ ನಿನ್ನ ತಲೆ ಅಂತಂದ. ರೆಡಿ ಅಂದ. ಸಾಯಕ್ಕೆ ರೆಡಿ ಆದ್ರು ಅವರು, ಸಾಯಕ್ಕೆ ರೆಡಿ ಆದ್ರು. ಆಮೇನ್. ಅಂಥ ಶಿಷ್ಯರು ಬೇಕು ಯೇಸು ಸ್ವಾಮಿಗೆ. ಯೇಸು ಸ್ವಾಮಿಗೆ ಅಂಥ ಶಿಷ್ಯರು ಬೇಕು. ಇಲ್ಲ ಇವತ್ತು ಸ್ವಲ್ಪ ಬಿಸಿಲಿತ್ತಲ್ಲ, ಅದಕ್ಕೆ ಚರ್ಚಿಗೆ ಬರೋಕ್ಕಾಗಿಲ್ಲ. ಟಿಫಿನ್ ಮಾಡ್ಕೊಂತಿದ್ದಲ್ಲ, ಲೇಟ್ ಆಯ್ತು, ಅದಕ್ಕೆ. ಅವ್ರು ಸಾಯಕ್ಕೆ ರೆಡಿ ಆದ್ರು ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಆಮೇನ್. ನಮ್ಮ ಪ್ರೀತಿ ಇವತ್ತು ಎಷ್ಟಿದೆ ದೇವರ ಮೇಲೆ. ಈ ಪ್ರೀತಿ ಇದ್ದರೆ ಇದರಿಂದ ಎಲ್ಲ ಹೊರ ಸೂಸ್ತದೆ ಪ್ರಿಯರೇ. ಸೇವೆಗೆ, ಇದಕ್ಕೆ, ಕೇರ್ಸಲ್ಗೆ ಹೋಗ್ಲಿಕ್ಕೆ, ಎಲ್ಲದಕ್ಕೆ. ಇಲ್ಲಾಂದರೆ ಏನೋ ಕೇರ್ಸಲ್ಗೆ ಬಂದ್ರು ಪ್ರಾರ್ಥನೆಗೆ ಬಂದರು, ಸಭೆಗೆ ಬಂದರು. ಸ್ವಲ್ಪ ಜನ ಫೋನ್ ಮಾಡೋದೇ ಬಿಟ್ಬಿಟ್ಟು ನಾನು ವರ್ಷಾನ್ಗಟ್ಲೆ ಹೇಳಿ ಎಷ್ಟಂತ ಹೇಳ್ಬೇಕು? ನಿಮಗೆಲ್ಲ ಬಿಡ್ರಿ ಕೆಲವ್ರಿಗೆ. ಬಟ್ ವಾರ್ನಿಂಗ್ ನಿಮಗೆ. ನೀವು ಹಂಗಾದ್ರೆ ನಾನು ಇನ್ನೇನು ಮಾಡೋದು? ಒಂದು ಸರಿ, 2 ಸರಿ, 5, 10 ವರ್ಷ ಆದವ್ರನ್ನ ಬಿಟ್ಬಿಟ್ಟು ನಾನು. ಪ್ರೀತಿನ ಬಲವಂತದಿಂದ ತರ್ಸಕ್ಕಾಗಲ್ಲ. ಏನಪ್ಪ ಶಾಂತ ಆಗ್ತದ? ಇಲ್ಲ. ನಾನೊಬ್ಬರಿಗೆ ಮೆಸೇಜ್ ಮಾಡ್ತಾ ಇದ್ದೆ, ಮೆಸೇಜ್ ಕಳಿಸ್ತಿದ್ದೆ. 1 ದಿನ ರಿಪ್ಲೈ ಮಾಡಿಲ್ಲ, 2ನೇ ದಿನ ಮಾಡಿಲ್ಲ, 3ನೇ ದಿನ ಮಾಡಿಲ್ಲ, 1 ವರ್ಷ ಮಾಡಿಲ್ಲ, 2ನೇ ವರ್ಷ ಮಾಡಿಲ್ಲ. ನಾನೇನು ಮತ್ತೆ ರೊಕ್ಕ ಕೇಳಿಲ್ಲ, ಇದು ಮಾಡಿಲ್ಲ. ಸುಮ್ಮನೆ ಹ್ಯಾಪಿ ಬರ್ತ್ಡೇ ಅಂತ ಕಳಿಸ್ತಿದ್ದೆ ಅಷ್ಟೇ. ಥ್ಯಾಂಕ್ ಯು ಅಂತ ಕೂಡ ಇಲ್ಲ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ, 7ನೇ ವರ್ಷ ಏನು ಮಾಡಿದೆ? ಬ್ಯಾಡ್ ನಡಿ ಬಿಟ್ಬಿಟ್ಟೆ. ಸಂಬಂಧ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ ಮೇಲೆ ಬಲವಂತವಾಗಿ ಸಂಬಂಧ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ದೇವ್ರು ಕೂಡ ಹಂಗೆ ನೋಡ್ತಾನೆ. ಕರಿತಾನೆ. ನಾವಿಲ್ಲ, ಅಲ್ಲೇ ಹೋಗ್ತೀನಿ, ಅದೇ ಆಟಗಳು ಆಡ್ತಿರ್ತೀನಿ ಅಂದರೆ, ಆ ಪರಿಸ್ಥಿತಿಗೆ ಬಂದರೆ ಭಾಳ ಕಷ್ಟ ಆಗ್ತದೆ. ಆಮೆನ್. ಬಟ್ ದೇವರು ನಾವು ತಿರುಗಿಕೊಂಡ್ರೆ ಪೂರ್ಣ ಹೃದಯದಿಂದ ಪಶ್ಚಾತ್ತಾಪ ಪಟ್ಟರೆ ಆತ ನಮ್ಮನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಆಮೇಲೆ ಸ್ವಲ್ಪ ಜನ ಪಶ್ಚಾತ್ತಾಪ ಅಂದರೆ ವಾರ ಪಶ್ಚಾತ್ತಾಪ, ಮತ್ತೆ ಅದಲ್ಲ ಅದು. ಇವತ್ತು ಅದೇ ಪಾಪ ಮಾಡಿದೆ, ಸ್ವಾಮಿ ಮತ್ತೆ ಸ್ವಾಮಿ ಅಲ್ಲ. ಮದುವೆನಾಗ ಹಂಗೆ ಆದರೆ ಪರ್ಫೆಕ್ಟ್ ಆಯ್ತು ಇವತ್ತಪ್ಪ, ಕ್ಷಮಿಸ್ಬಿಡು, ಮತ್ತೆ ಮುಂದಿನ ವಾರ ಮತ್ತೆ ಏನದು ಆಮೇನ್. ಹಲ್ಲೆಲೂಯಾ. ದೇವ್ರಿಗಾಗಿ ಜೀವಿಸೋಣ. ಎಷ್ಟು ಜನ ರೆಡಿ ಇದೆ? ಕಣ್ಣು ಮುಚ್ಕೊಡ್ರಿ, ಪ್ರಾರ್ಥನೆ ಮಾಡೋಣ. ಎಷ್ಟು ಜನಗೆ ದೇವರ ಹೃದಯ ಅರ್ಥವಾಗಿದೆಯೋ ಗೊತ್ತಿಲ್ಲ. ಇವತ್ತು ದೇವರ ಹೃದಯವನ್ನು ನಾವು ನೋಡೋಣ ಪ್ರಿಯರೇ.
ಪರಿಶುದ್ಧಾತ್ಮನು, ನಮ್ಮಲ್ಲಿರುವ ಪರಿಶುದ್ಧಾತ್ಮನು ಆತನು ನಮಗೋಸ್ಕರ ತವಕಿಸುವವನಾಗಿದ್ದಾನೆ, ಮನತಾಪಿಸುವವನಾಗಿದ್ದಾನೆ ಅಂತ ಹೇಳ್ತಾನೆ. ನೀನು ಬೇಕು ನನಗೆ. ದಯವಿಟ್ಟು ಓಡಾಡಬೇಡ್ರಿ ಪ್ರಿಯರೇ, ತಿರುಗಾಡಬೇಡ್ರಿ, ಪ್ರಾರ್ಥನೆ ಮಾಡಿ. ನಿಂತ್ಕೊಳ್ಬೇಕಂದ್ರೆ ನಿಂತ್ಕೊಳ್ರಿ. ಮೊಣಕಾಲು ಊರ್ತೀರ, ಮೊಣಕಾಲು ನಿಮಗೆ ಬಿಟ್ಟಿತ್ತು, ಆದರೆ ಪ್ರಾರ್ಥನೆ ಮಾಡಿರಿ ಪೂರ್ಣ ಹೃದಯದಿಂದ. ಪೂರ್ಣ ಹೃದಯದಿಂದ ನಿಮ್ಮ ಸಂಬಂಧ ಇವತ್ತು ದೇವರ ಹತ್ರ ಹೇಗಿದೆ? ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿದಾನೆ. ಆ ಪ್ರೀತಿಗೆ ನಾವು ಇನ್ನು ಅದನ್ನು ಸಂಶಯ ಪಡುವ ಅವಶ್ಯಕತೆನೇ ಇಲ್ಲ. ಆದರೆ ಆ ಪ್ರೀತಿಗೆ ನಮ್ಮ ಸ್ಪಂದನೆ ಏನು? ನನ್ನ ದಿನನಿತ್ಯ ಜೀವಿತ ಹೇಗಿದೆ? ನಾನು ಎಷ್ಟು ಆತನ ವಾಕ್ಯವನ್ನು ಪ್ರೀತಿಸ್ತಾ ಇದ್ದೇನೆ, ಎಷ್ಟು ಆತನ ಸನ್ನಿಧಾನವನ್ನು ನಾನು ಪ್ರೀತಿಸ್ತಾ ಇದ್ದೇನೆ, ಎಷ್ಟು ಆತನ ಚಿತ್ತವನ್ನು ನಾನು ಪ್ರೀತಿಸ್ತಾ ಇದ್ದೇನೆ, ಆತನ ಹೃದಯದಲ್ಲಿ ಆತನ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಎಷ್ಟು ತಿಳ್ಕೊಳ್ತಾ ಇದ್ದೇನೆ. ನನ್ನ ದಿನದ 24 ಗಂಟೆಗಳನ್ನು ನಾನು ಹೇಗೆ ಕಳೀತಾ ಇದ್ದೇನೆ? ಲೌಕಿಕ ಪ್ರೇಮ ನನ್ನದಲ್ಲಿದೆಯಾ? ದೇವರನ್ನು ಬದಲು ಬೇರೆ ವಿಷಯಗಳು ನನ್ನ ಹೃದಯದಲ್ಲಿ ವಿಗ್ರಹವಾಗಿ ಇವೆಯಾ? ನನ್ನ ಜೀವಿತದಲ್ಲಿ ಅವುಗಳನ್ನು ತೆಗಿಬೇಕಾ? ಇವತ್ತು ಯಾವ ವಿಷಯ ನಮ್ಮ ಜೀವಿತದಿಂದ ತೆಗಿಬೇಕು ಪ್ರಿಯರೇ? ಒಂದು ವೇಳೆ ತೆಗೆಯಬೇಕಾಗಿದ್ರೆ ಇವತ್ತು ಕರ್ತನು ನಮ್ಮ ಹೃದಯವನ್ನು ಪರಿಶೋಧಿಸಲಿ ಆತನ ಸನ್ನಿಧಾನದಲ್ಲಿ. ದೇವರ ಮುಂದೆ ನಾವು ನಾಟಕ ಮಾಡುವ ಅವಶ್ಯಕತೆನೇ ಇಲ್ಲ ಪ್ರಿಯರು, ಎಲ್ಲ ಗೊತ್ತು ಆತನಿಗೆ. ನಾವು ಮನುಷ್ಯರನ್ನು ಮೋಸ ಮಾಡಬಹುದು, ಹಿರಿಯರನ್ನು ಮೋಸ ಮಾಡಬಹುದು, ಸಭಾನಾಯಕರನ್ನು ಮೋಸ ಮಾಡಬಹುದು, ಪಾಸ್ಟರನ್ನು ಮೋಸ ಮಾಡಬಹುದು, ಗಂಡನನ್ನು ಮೋಸ ಮಾಡಬಹುದು, ಹೆಂಡತಿಯನ್ನು ಮೋಸ ಮಾಡಬಹುದು, ತಂದೆ ತಾಯಿಗಳನ್ನು ಮೋಸ ಮಾಡಬಹುದು, ಮಕ್ಕಳನ್ನು ಮೋಸ ಮಾಡಬಹುದು, ಸಮಾಜವನ್ನು ನಾವು ಮೋಸ ಮಾಡೋದು. ಆದರೆ ಆ ಸರ್ವವ್ಯಾಪಿ, ಸರ್ವಜ್ಞಾನಿ, ಸರ್ವಶಕ್ತನು, ಅಗ್ನಿ ಉಳ್ಳಂತ ಕಣ್ಣು ಉಳ್ಳವನು, ಎಲ್ಲವನ್ನು ಬಲ್ಲವನು, ಹೃದಯ ಮನಸ್ಸುಗಳನ್ನು ಪರಿಶೋಧಿಸುವವನನ್ನು ನಾವು ಮೋಸಪಡಿಸಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಒಂದೇ ಜೀವನ, ಕ್ರಿಸ್ತನಿಗಾಗಿ ಜೀವಿಸೋಣ. ಆ ಪ್ರೀತಿಯಲ್ಲಿ ಪ್ರಿಯರೇ ಆ ಮಿಷನ್ ಸೇವೆ ಬರುವಂಥದ್ದಾಗಿದೆ, ಸುವಾರ್ತೆ ಸೇವೆ ಬರುವಂಥದ್ದಾಗಿದೆ. ಆ ಪ್ರೀತಿ ಇಲ್ಲದೆ ಇದ್ರೆ ನಾವು ದೇವ್ರ ಸೇವೆ ಮಾಡಲಿಕ್ಕೂ ಆಗುವುದಿಲ್ಲ. ಯಾರು ಎಷ್ಟು ಗುದ್ದಿ ಹೇಳಿದ್ರು ನಮಗೆ ಬರಲ್ಲ ಅದು. ಆದರೆ ದೇವರ ಹತ್ರ ನಾವು ಪ್ರೀತಿಯಲ್ಲಿ ಬಂದರೆ ಆ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ನಮ್ಮ ಜೊತೆಗೆ ಪಾರ್ಟ್ನರ್ ಆಗಿ, ಲೈಫ್ ಪಾರ್ಟ್ನರ್ ಆಗಿ ತನ್ನ ಉದ್ದೇಶಗಳನ್ನು ಆತನು ನೆರವೇರಿಸುವವನಾಗಿದ್ದಾನೆ. ಯೆಶಾಯನು ಆ ದೇವರ ಮಹಿಮೆಯನ್ನು ಕಂಡನು. ಆ ದೇವದೂತರು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನೆಂದು ಹೇಳ್ತಾ ಇದ್ದರು. ಆ ಮಹಿಮೆಯನ್ನು ಕಂಡನು. ಆ ಮಹಿಮೆಯಲ್ಲಿ ಅವನಿಗೆ ಮೇಲಿನ ದರ್ಶನವಾಯಿತು. ಇವತ್ತು ನಮಗೆ ಬೇಕು ಪ್ರಿಯರೇ, ಒಂದು ಹೊಸ ದರ್ಶನ ಬೇಕು. ದೇವರ ದರ್ಶನ, ಪ್ರೀತಿಯ ದರ್ಶನ, ಆತನ ಮಹಿಮೆಯ ದರ್ಶನ, ಆತನ ಹೃದಯದ ದರ್ಶನ, ಆತನು ನಮಗಾಗಿ ತವಕಿಸುವಂತ ಆ ಮನತಾಪವನ್ನು ನಾವು ನೋಡಬೇಕು. ಅವಾಗ ಯೆಶಾಯನು ಮೇಲೆ ನೋಡುವಾಗ ಏನಾಯಿತು? ಒಳಗಡೆ ದೇವರು ತೋರಿಸಿದ. ಅವನು ಹೇಳ್ದ, ನಾನು ಅಶುದ್ಧ ತುಟಿ ಉಳ್ಳವನು, ಅಶುದ್ಧ ತುಟಿ ಉಳ್ಳ ಜನರ ಮಧ್ಯದಲ್ಲಿ ನಾನು ನಿವಾಸಿಸ್ತಾ ಇದ್ದೇನೆ. ಅವಾಗೇನಾಯ್ತು? ದೇವರ ಸನ್ನಿಧಾನದಿಂದ ಆ ಉರಿಯುವ ಕೆಂಡ ಬಂದು ಅವನ ತುಟಿಯನ್ನು ಶುದ್ಧಿಪಡಿಸಿತು. ಇವತ್ತು ಪ್ರಿಯರೇ, ನಮಗೆ ಶುದ್ಧೀಕರಣ ದೇವರ ಸನ್ನಿಧಾನದಿಂದ ಆ ಉರಿಯುವ ಕೆಂಡವು, ಆತ್ಮನ ಕೆಂಡವು ಬಂದು ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿದೆ. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಯನ್ನು. ಮೇಲಿನ ದರ್ಶನವಾಯಿತು, ಒಳಗಿನ ದರ್ಶನವಾಯಿತು. ಅದಾದ ನಂತರ ದೇವರು ಅವನನ್ನು ಕೇಳಿದ, ನನಗಾಗಿ ಯಾರು ಹೋಗ್ತಾರೆ? ನೀನು ಹೋಗು ಅಂತ ಹೇಳಿಲ್ಲ ದೇವರು ಯೆಶಾಯನಿಗೆ, ಸುಮ್ಮನೆ ಕೇಳ್ದ. ಅವನ ಹೃದಯವನ್ನು ಕೇಳ್ದ. ಇವಾಗ ಇವನು ನನ್ನ ಜೊತೆಗಿದ್ದಾನೆ ಕೇಳ್ದ. ಯೆಶಾಯನ ಹೇಳ್ದ, ನಾನು ಹೋಗ್ತೀನಿ ಸ್ವಾಮಿ, ನನ್ನ ಕಳಿಸು. ಔಟ್ವರ್ಡ್ ವಿಷನ್, ಹೊರಗಡೆ ದರ್ಶನವಾಯಿತು. ಮೇಲಿನ ದರ್ಶನ ಅದು ಒಳಗಡೆ ದರ್ಶನಕ್ಕೆ ನಡೆಸಿತು. ಆ ಒಳಗಿನ ದರ್ಶನ ಆ ಹೊರಗಡೆ ದರ್ಶನದ ಕಡೆ ದೇವರು ನಡೆಸಿದ ಪ್ರಿಯರೇ. ಇವತ್ತು ಆ ಸಂಗತಿ ನಮ್ಮ ಜೀವಿತದಲ್ಲಿ ಆಗಲಿ, ವೈಯಕ್ತಿಕವಾಗಿ ಆಗಲಿ, ಸಭೆಯಲ್ಲಿ ಆಗಲಿ. ತಂದೆಯಾದ ದೇವರೇ, ನಿನ್ನ ಮುಂದೆ ನಾವು ಬಾಗ್ತೇವೆ ಸ್ವಾಮಿ. ನನ್ನ ಹೃದಯದಲ್ಲಿ ಹಾಕಿರುವಂಥ ವಾಕ್ಯವನ್ನು ನಿನ್ನ ಜನರೊಂದಿಗೆ, ನಿನ್ನ ಸಭೆಯೊಂದಿಗೆ ನಾನು ಹಂಚಿಕೊಂಡಿದ್ದೇನೆ ಸ್ವಾಮಿ. ದೇವರಾತ್ಮನೇ,
ಇಲ್ಲಿರುವ ಪ್ರತಿಯೊಬ್ಬರು ನಿನ್ನ ಮಕ್ಕಳು, ನಿನ್ನ ಪ್ರಜೆ. ನೀನು ಅವ್ರಿಗಾಗಿ ಪ್ರಾಣ ಕೊಟ್ಟಿದ್ದಿ. ನಿನ್ನ ಸಂದೇಶವನ್ನು ನಾನು ಕೊಟ್ಟಿದ್ದೇನೆ. ನೀನು ಏನು ಅವ್ರ ಹೃದಯದಲ್ಲಿ ಕಾರ್ಯ ಮಾಡ್ತೀಯೋ, ನನ್ನ ಹೃದಯದಲ್ಲಿ ಮಾಡ್ತೀಯೋ, ನೀನು ಮಾಡು ಸ್ವಾಮಿ. ನಿನ್ನ ಉದ್ದೇಶ ನೆರವೇರಿಸು ತಂದೆಯಾದ ದೇವರೇ. ನಾವು ಸ್ವಾಮಿ ಎಲ್ಲದಕ್ಕಿಂತ ಹೆಚ್ಚು ನಿನ್ನನ್ನು ಪ್ರೀತಿಸುವವರಾಗುವಂತೆ ಈ ಸಭೆಯು ಕರ್ತನೆ ದೇವರನ್ನು ಪ್ರೀತಿಸುವವರಿಂದ ತುಂಬಿಸಲ್ಪಡಲಿ. ಈ ಸಭೆಯು ಸ್ವಾಮಿ ಹೆಸರಿಗಾಗಿ ಬರುವವರಲ್ಲ, ಹೆಸರಿಗಾಗಿ ಇರುವವರಲ್ಲ, ಹೆಸರಿಗಾಗಿ ಪ್ರಾರ್ಥಿಸುವವರಲ್ಲ, ಹೆಸರಿಗಾಗಿ ಆರಾಧನೆಗೆ ಬರುವವರಲ್ಲ, ಬಲವಂತದಿಂದ ಬರುವವರಲ್ಲ. ಆದರೆ ಪೂರ್ಣ ಹೃದಯದಿಂದ ನಮ್ಮ ದೇವರಾದ ಯೆಹೋವನನ್ನು ನಾವು ಒಬ್ಬೊಬ್ಬರು ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬಲದಿಂದಲೂ ನಾವು ಪ್ರೀತಿಸುವವರಾಗುವಂತೆ ನಿನ್ನ ಪ್ರೇಮಿಗಳಿಂದ ತುಂಬಿರುವಂತ ಸಭೆಯಾಗಿರಲಿ ಸ್ವಾಮಿ. ಈ ಸಭೆಯನ್ನು ನೋಡಿ ನೀನು ಹೇಳಬೇಕು, ನನ್ನ ಪ್ರೇಮಿಗಳಿಂದ ತುಂಬಿರುವಂತ ಸಭೆ, ಲೋಕವನ್ನು ದ್ವೇಷಿಸಿ ನನ್ನನ್ನು ನನಗಾಗಿ ಹಿಡಿದುಕೊಂಡಿರುವಂತ ಸಭೆ, ಇದು ನಮ್ಮ ಸಾಕ್ಷಿಯಾಗಿರಲಿ ಸ್ವಾಮಿ. ಕಾರ್ಯ ಮಾಡಪ್ಪ. ಸ್ತೋತ್ರ ಸ್ವಾಮಿ. ಮುಟ್ಟು ಸ್ವಾಮಿ, ಕನಿಕರಿಸು ನಮ್ಮನ್ನು. ಒಂದು ಹೊಸ ಚೈತನ್ಯ ಕೊಡು ದೇವ. ನಮ್ಮ ಪ್ರೀತಿ ಉಜ್ಜೀವಗೊಳಿಸು ಸ್ವಾಮಿ. ನಿನಗಾಗಿ ನಮ್ಮ ಹೃದಯ ಉರಿಯಲಿ ದೇವ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವಪ್ಪ. ಆಮೇನ್, ಆಮೇನ್, ಆಮೇನ್.